Hello everyone, welcome back to English classes. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಟೆನ್ಸಸ್ಸನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಸೊ ಟೆನ್ಸಸ್ ಅಂದರೆ ಏನು? ಟೆನ್ಸಸ್ ಅಂತಂದರೆ ಕಾಲಮಾನಗಳು ಅಥವಾ ಕಾಲಘಟ್ಟಗಳು ಅಂತ ನಾವು ಕರಿತೀವಿ. ಸೊ ಕಾಲಗಳು. ಸೊ ಈ ಕಾಲಗಳನ್ನು ನಾವು ಇವತ್ತು ಸಂಕ್ಷಿಪ್ತವಾಗಿ ಡಿಸ್ಕ್ರಿಪ್ಟಿವ್ ಆಗಿ ನೋಡೋಣ. ಓಕೆ. ಎಸ್. ಸೊ ಟೆನ್ಸಸ್ ಅಂದರೆ ಏನು? ಆಲ್ರೆಡಿ ಹೇಳಿದೆ, ಕಾಲಮಾನಗಳು. ಸೊ ಯಾವ ಕಾಲದಲ್ಲಿ ಒಂದು ಆಕ್ಷನ್ ನಡೆಯುತ್ತೆ ಅಥವಾ ಯಾವ ಕಾಲದಲ್ಲಿ ಆಕ್ಷನ್ ನಡೀತು, ಸೊ ಇದನ್ನು ನಾವು ಕಾಲಮಾನಗಳು ಅಂತ ಅಂತೀವಿ ಅಥವಾ ಟೆನ್ಸಸ್ ಅಂತ ಕರಿತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬಳಸುವಂಥದ್ದು ಅಥವಾ ಚೇಂಜ್ ಆಗುವಂಥದ್ದು ಏನಪ್ಪ? ವರ್ಬ್ಸು. ಸೊ ಈ ಒಂದು ಕ್ಲಾಸನ್ನು ಕೇಳೋದಕ್ಕಿಂತ ಮುಂಚೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ಮಾಡಿದಂತಹ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಆಲ್ರೆಡಿ ನಾವು ವರ್ಬ್ಸನ್ನು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಸೊ ಆ ವರ್ಬ್ಸನ್ನು ಒಂದ್ಸರಿ ರಿವೈಸ್ ಮಾಡಿ ಆಮೇಲೆ ಈ ಒಂದು ಕ್ಲಾಸಸ್ನ ನಾವು ಕಂಟಿನ್ಯೂ ಮಾಡೋಣ. ಓಕೆ. ಸೊ ವಿಡಿಯೋನ ಪಾಸ್ ಮಾಡಿ, ಗೋ ಬ್ಯಾಕ್ ಟು ಪಾರ್ಟ್ಸ್ ಆಫ್ ಸ್ಪೀಚ್. ವರ್ಬ್ಸನ್ನು ಒಂದ್ಸರಿ ರಿವೈಸ್ ಮಾಡಿ. ವರ್ಬ್ಸಲ್ಲಿ ಟೈಪ್ಸ್ ಆಫ್ ವರ್ಬ್ಸನ್ನು ಹೇಳಿದೆ, ಆ ಟೈಪ್ಸ್ ಆಫ್ ವರ್ಬ್ಸ್ ಆಯಿತು. ಆಮೇಲೆ ಫಾರ್ಮ್ಸ್ ಆಫ್ ವರ್ಬ್ಸ್ ತನ್ನ ರೂಪವನ್ನು ಬದಲಾಯಿಸುತ್ತೆ ಬೇಸ್ಡ್ ಆನ್ ಟೈಮ್ ಲೈನ್ ಅಂತ ಹೇಳಿದ್ದೆ ಅಲ್ವಾ ನಿಮಗೆ? ಸೊ ಆ ಒಂದು ಟೈಮ್ ಲೈನ್ನ ಅನುಸಾರವಾಗಿ ಚೇಂಜ್ ಆಗುವಂತಹ ವರ್ಬ್ಸ್ಗಳನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಕೂಡ ನೋಡೋಣ. ಓಕೆ. ಸೊ ಟೆನ್ಸ್ ಅಂತ ಅಂದರೆ ಯಾವಾಗ ನಡೀತು ಒಂದು ಆ್ಯಕ್ಷನ್, ಆಸ್ ವೆಲ್ ಆಸ್ ಸ್ಟೇಟ್ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನಾವು ಕಾಲಗಳು ಅಂತ ಅಂತೀವಿ ಅಥವಾ ಟೆನ್ಸಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಐ ಟೀಚ್. ಓಕೆ. I am teaching now. I taught yesterday. ಹಾಗೆ I will teach tomorrow. ಓಕೆ. ಸೊ ಇಲ್ಲಿ ನೋಡಿ ಏನಾಗ್ತಿದೆ, ಬೇಸ್ಡ್ ಆನ್ ಯಾವ ಕಾಲ ಅಂತ ಅನ್ನೋದ್ರ ಮೇಲೆ ಏನೇನು ಬದಲಾಗ್ತಿದೆ ನೋಡಿ ಇಲ್ಲಿ. ಏನೇನು ಬದಲಾಗ್ತಿದೆ? ಐ ಟೀಚ್ ಅಂದರೆ ಹೇಳ್ಕೊಡ್ತೀನಿ. ಸೊ ಐ ಟೀಚ್ ಅಂದರೆ ನನ್ನ ಹವ್ಯಾಸ, ಎವ್ರಿ ಡೇ ನಾನು ಏನು ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ. ಸೊ ಟೀಚ್ ಮಾಡ್ತೀನಿ ನಾನು. ಐ ಟೀಚ್ ಮೈ ಪ್ರೊಫೆಷನ್, ಐ ಟೀಚ್. ಆರ್ ಮೈ ಹಾಬಿ, ಮೈ ಪ್ಯಾಷನ್, ಟೀಚ್ ಅನ್ನುವಂಥದ್ದು. ಇವಾಗ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಟೀಚಿಂಗ್ ಆಯಿತು. ಐ ಆಮ್ ಟೀಚಿಂಗ್ ಆಯಿತು. ನಿನ್ನೆ ಹೇಳ್ಕೊಟ್ಟೆ ಅನ್ನೋದಕ್ಕೆ ಐ ಟಾಟ್ ಅನ್ನೋದಾಯಿತು. ನಾಳೆ ಹೇಳ್ಕೊಡ್ತೀನಿ ಅನ್ನೋದಕ್ಕೆ ವಿಲ್ ಟೀಚ್ ಆಯಿತು. ಸೊ ಏನು ಬದಲಾಗ್ತಿದೆ ಸರ್ ಇಲ್ಲಿ? ಟೀಚ್, ಟೀಚಿಂಗ್, ಟಾಟ್, ಟೀಚ್ ಇವೆಲ್ಲ ಏನು? ಕ್ರಿಯಾಪದಗಳು. ಸೊ ವರ್ಬ್ಸ್ ವಿಲ್ ಚೇಂಜ್. Just a second. Really sorry. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದ್ರಿಂದ I had to pause. So yeah, based on the timeline. ಸೊ ಕಾಲಕ್ಕೆ ತಕ್ಕಂತೆ ಯಾವ್ದು ಬದಲಾಗ್ತಿದೆ? ವರ್ಬ್ಸ್ಗಳು ಅಂದರೆ ಕ್ರಿಯಾಪದಗಳು ಬದಲಾಗ್ತಿವೆ. ಸೊ ಏನು ಬದಲಾಗ್ತಿದೆ? ಕ್ರಿಯಾಪದಗಳು ಬದಲಾಗ್ತಾ ಇದ್ದಾವೆ, ಹೌದಲ್ವಾ? ಟೀಚ್ ಅನ್ನುವಂಥದ್ದು ಟೀಚಿಂಗ್ ಆಗಿ ಬದಲಾಯಿತು, ಟೀಚಿಂಗ್ ಅನ್ನುವಂಥದ್ದು ಟಾಟ್ ಆಗಿ ಬದಲಾಯಿತು, ತಿರ್ಗಾ ಟಾಟ್ ಅನ್ನುವಂಥದ್ದು ಟೀಚ್ ಆಗಿ ಬದಲಾಯಿತು. ಸೊ ಇಲ್ಲಿ ಜಾಸ್ತಿ ಚೇಂಜ್ ಆಗ್ತಾ ಇರುವಂಥದ್ದು ಯಾವುದು? ಕ್ರಿಯಾಪದಗಳು. ಸೊ ಟೆನ್ಸಸ್ ಅಲ್ಲಿ ಮೇನ್ ಪಾರ್ಟ್ ಏನು ಯಾವ್ದು ವಹಿಸುತ್ತೆ? ಮೇನ್ ಪಾರ್ಟ್ ಅನ್ನ ವರ್ಬ್ಸ್ಗಳು ಅಂದ್ರೆ ಕ್ರಿಯಾಪದಗಳು ಮೇನ್ ಪಾರ್ಟ್ ಅನ್ನ ಪ್ಲೇ ಮಾಡುವಂಥದ್ದು ಯಾವ್ದ್ರಲ್ಲಿ? ಈ ಒಂದು ಟೆನ್ಸಸ್ ಅನ್ನುವಂತಹ ಚಾಪ್ಟರ್ನಲ್ಲಿ, ಹೌದಲ್ವಾ? ಶಿ ರೈಟ್ಸ್ ಅ ಲೆಟರ್ ಎವ್ರಿ ಡೇ. ಪ್ರತಿದಿನ ಅವಳು ಒಂದು ಲೆಟರ್ ಅನ್ನ ಬರೀತಾಳೆ. ಸೊ ರೈಟ್ಸ್ ಅನ್ನುವಂಥದ್ದು ಬರೀತಾಳೆ ಅಂತ ಅರ್ಥ. ಬರೆಯುತ್ತಾಳೆ. ಓಕೆ, ಬರೆಯುತ್ತಾಳೆ. ಅದೇ ರೀತಿ ಶಿ ಈಸ್ ರೈಟಿಂಗ್ ಅ ಲೆಟರ್ ನೌ. ಇವಾಗ ಬರಿತಾ ಇದ್ದಾಳೆ ಅನ್ನೋದಕ್ಕೆ ರೈಟಿಂಗ್ ಅಂತ ಬಳಸ್ತೀವಿ.
ಸೊ ಒಂದು ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇರುವಂತಹ ಆಕ್ಷನ್ ಅನ್ನ ತೋರ್ಸೋದಕ್ಕೆ ಏನಂತ ಬಳಸ್ತೀವಿ, ರೈಟಿಂಗ್ ಅಂತ. ಅಥವಾ ಪ್ಲೇಯಿಂಗ್ ಅಂದ್ರೆ ಏನು, ಆಟ ಆಡ್ತಾ ಇದ್ದಾನೆ, ಸೊ ಕಂಟಿನ್ಯೂ ಆಗ್ತಾ ಇದೆ, ಅದನ್ನ ING ಫಾರ್ಮ್ ಅಂತ ಕರಿತೀವಿ ನಾವು. ಓಕೆ, ಸೊ ಮೊದಲನೇದಾಗಿ ನಾವು ವರ್ಬ್ಸ್ ಗಳನ್ನ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಆದ್ದರಿಂದ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಟೈಪ್ಸ್ ಆಫ್ ವರ್ಬ್ಸ್ ಅನ್ನ ಹೇಳಿದ್ದೆ, ಹೌದಲ್ವಾ? ಮೇನ್ ವರ್ಬ್ ಅಂತ ಇದೆ, ಲೆಕ್ಸಿಕಲ್ ವರ್ಬ್ ಅಂತ ಕೂಡ ಕರಿತೀವಿ. ಅದಾದ್ಮೇಲೆ ಆಕ್ಸಿಲರಿ ವರ್ಬ್ಸ್ ಅಂತ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕೂಡ ಕರಿತೀವಿ. ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್, ಟ್ರಾನ್ಸಿಟಿವ್ ವರ್ಬ್ಸ್, ನಾನ್ ಟ್ರಾನ್ಸಿಟಿವ್ ವರ್ಬ್ಸ್, ಫೈನೈಟ್ ವರ್ಬ್ಸ್. ಸೊ ಫೈನೈಟ್ ವರ್ಬ್ಸ್ ಅಂತ ಒಂದು ಬಂದಿತ್ತು. ಸೊ ವರ್ಬ್ಸ್ನ ಟೈಪ್ಗಳನ್ನ ನಾನು ಹೇಳ್ಕೊಡ್ಬೇಕಾದ್ರೆ ಅಲ್ಲಿ ನಿಮಗೆ ಒಂದು ಫೈನೈಟ್ ವರ್ಬ್ಸ್ ಅನ್ನುವಂಥದ್ದು ಬಂದಿತ್ತು, ಹೌದಲ್ವಾ? ಒನ್ ಟೈಪ್ ಆಫ್ ವರ್ಬ್ ಇಸ್ ಫೈನೈಟ್ ವರ್ಬ್. ವಾಟ್ ಆರ್ ಫೈನೈಟ್ ವರ್ಬ್ಸ್? ಫೈನೈಟ್ ವರ್ಬ್ಸ್ ಅಂದ್ರೆ ಏನು? ಸೊ ಫೈನೈಟ್ ವರ್ಬ್ಸ್ ಅಂತ ಅಂದ್ರೆ ಕಾಲಕ್ಕೆ ತಕ್ಕಂತೆ ತನ್ನ ರೂಪಗಳನ್ನ ಬದಲಾಯಿಸುವಂಥದ್ದು ಅಂತ ಹೇಳಿದ್ದೆ. ಸೊ ರೂಪಗಳನ್ನ ಬದಲಿಸುವಂತಹ ಪದಗಳನ್ನ, ಕ್ರಿಯಾಪದಗಳನ್ನ ನಾವು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ ಅಲ್ವಾ? ಸೊ ಯಾವ ರೂಪಗಳನ್ನ ಬದಲಾಯಿಸುತ್ತೆ, ಯಾವ ರೀತಿ ತನ್ನ ರೂಪವನ್ನ ಬದಲಾಯಿಸುತ್ತೆ ಅಂತ ನಾವು ಫಸ್ಟ್ ನೋಡೋಣ. ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳಿ. ಗೋ. ಗೋ ಅಂದ್ರೆ ಹೋಗು ಅಂತ. ಇದು ವರ್ಬ್ ಅಲ್ವಾ? ಇದು ವರ್ಬ್. ಈ ವರ್ಬ್ ನ ಮೊದಲ ಮೂಲ ರೂಪವನ್ನ ನಾವು ಬೇಸ್ ಫಾರ್ಮ್ ಅಂತ ಕರಿತೀವಿ, ಅಥವಾ ಧಾತು ಅಂತ ಕೂಡ ಕರಿತೀವಿ ನಾವು ಕನ್ನಡದಲ್ಲಿ. ಏನಂತ ಕರಿತೀವಿ? ಮೂಲ ರೂಪ ಅಥವಾ ಧಾತು ಅಂತ ಕರಿತೀವಿ. ಇದನ್ನ ಮೊದಲನೆಯ ರೂಪ ಅಂತೀವಿ, ಅಥವಾ ವರ್ಬ್ 1 ಅಂತೀವಿ. ಸೊ ವರ್ಬ್ 1 ಅಂದ್ರೆ ಏನು? ಮೂಲ ರೂಪ ಅಂದ್ರೆ ಆಸ್ ಇಟ್ ಈಸ್ ಕೊಡುವಂಥದ್ದು. ಆಸ್ ಇಟ್ ಈಸ್ ಕೊಡುವಂಥದ್ದನ್ನ ನಾವು ಬೇಸ್ ಫಾರ್ಮ್ ಅಂತೀವಿ ಅಥವಾ ವರ್ಬ್ 1 ಅಂತೀವಿ. ಹಾಗೆ ವರ್ಬ್ 2 ಏನು? ವರ್ಬ್ 2 ಏನಪ್ಪಾ ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವಂಥದ್ದು. ಅಂದ್ರೆ ಹಿಂದೆ ಆಲ್ರೆಡಿ ಆಗೋಗಿರುವಂತಹ ಕ್ರಿಯೆಯನ್ನ ಹೇಳೋದಕ್ಕೆ ನಾವು ವರ್ಬ್ 2 ಫಾರ್ಮ್ ಅನ್ನ ಬಳಸ್ತೀವಿ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಆಗುವಂತಹ ಪದಗಳಿಗೆ ನಾವು ಏನನ್ನ ಬಳಸಬೇಕು? ವರ್ಬ್ 2 ಅನ್ನ ಬಳಸಬೇಕು. ಸೊ ವರ್ಬ್ 2 ಅಂತ ಅಂದ್ರೆ ಭೂತಕಾಲದಲ್ಲಿ ಯೂಸ್ ಮಾಡುವಂತಹ ವರ್ಬ್ಗಳು. ಸೊ ವರ್ಬ್ 2 ಅಂದ್ರೆ ಏನು? ಸಿಂಪಲ್ ಪಾಸ್ಟ್ ಅಂತ ಕರಿತೀವಿ ನಾವು. ಭೂತಕಾಲದಲ್ಲಿ ನಡೆದಿರುವಂತಹ ಕ್ರಿಯೆಗೆ ನಾವೇನಂತ ಅಂತೀವಿ? ಸಿಂಪಲ್ ಪಾಸ್ಟ್ ಅಂತೀವಿ. ಸೊ ಅದಕ್ಕೆ ನಾವು ಬಳಸಬೇಕಾಗಿರುವಂತಹ ಕ್ರಿಯಾಪದ ಯಾವುದು? ಎರಡನೆಯ ರೂಪ. ಸೊ ಗೋ ಮೂಲ ರೂಪ ಆದ್ರೆ ಆಲ್ರೆಡಿ ಹೋಗಿದ್ದಾನೆ ಅನ್ನೋದಕ್ಕೆ ಏನಂತಾರೆ? ವೆಂಟ್ ಅಂತೀವಿ. ಏನಂತಾರೆ? ವೆಂಟ್ ಅಂತಾರೆ. ಐ ವೆಂಟ್ ಟು ದಿ ಮಾರ್ಕೆಟ್ ಅಂದ್ರೆ ನಾನು ಮಾರ್ಕೆಟ್ ಹೋದೆ. ಐ ವಿಲ್ ಗೋ ಟು ದಿ ಮಾರ್ಕೆಟ್. ಐ ಗೋ ಟು ಮಾರ್ಕೆಟ್ ಅಂದ್ರೆ ನಾನು ಹೋಗ್ತೀನಿ. ಐ ಗೋ ಟು ಮಾರ್ಕೆಟ್ ಎವ್ರಿ ಡೇ. ನಾನು ಪ್ರತಿದಿನ ಮಾರ್ಕೆಟ್ಗೆ ಹೋಗ್ತೀನಿ. ಐ ವೆಂಟ್ ಟು ಮಾರ್ಕೆಟ್ ಎಸ್ಟರ್ಡೇ. ನಿನ್ನೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಸೊ ವೆಂಟ್ ಅನ್ನುವಂಥದ್ದು ಆಲ್ರೆಡಿ ನಡೆದೋಗಿರುವಂತಹ ಕ್ರಿಯೆ. ಹಾಗಾಗಿ ಎರಡನೇ ರೂಪವನ್ನ ಬಳಸ್ತೀವಿ. ಎರಡನೇ ರೂಪವನ್ನ ನಾವು ಏನಂತ ಕರಿತೀವಿ? ವರ್ಬ್ 2 ಫಾರ್ಮ್ ಅಂತ ಕರಿತೀವಿ. ಅದಾದ್ಮೇಲೆ ಬರುವಂಥದ್ದು ವರ್ಬ್ 3 ಫಾರ್ಮ್. ವರ್ಬ್ 3 ಫಾರ್ಮ್ ಏನಪ್ಪಾ ಅಂತ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ರೂಪ. ಸೊ ಪಾಸ್ಟ್ ಪಾರ್ಟಿಸಿಪಲ್ ರೂಪವನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ? ನಾವು ಟೆನ್ಸಸ್ ಅಲ್ಲಿ ಬಂದಾಗ ಇದನ್ನ ಇನ್ನೂ ಚೆನ್ನಾಗಿ ಓದೋಣ. ಬಟ್ ಇವಾಗ ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಥರ್ಡ್ ಫಾರ್ಮ್ ಆಫ್ ವರ್ಬ್ ಅನ್ನ ನಾವು ಏನಂತ ಕರಿತೀವಿ? ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯೂಸ್ ಮಾಡುವಂತಹ ವರ್ಬ್ಗಳನ್ನ ನಾವು ಥರ್ಡ್ ವರ್ಬ್ ಫಾರ್ಮ್ ಅಂತ ಕರಿತೀವಿ. ಸೊ ವರ್ಬ್ 3 ಅಂತ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ರೂಪ. ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತಂದ್ರೆ ಯಾವಾಗೆಲ್ಲ ಪರ್ಫೆಕ್ಟ್ ಟೆನ್ಸ್ ಅಂತ ಬರುತ್ತಲ್ವಾ ಅಲ್ಲೆಲ್ಲ ನಾವು ವರ್ಬ್ 3 ಅನ್ನ ಬಳಸ್ತೀವಿ. ಇದೊಂದು ಅಂಶವನ್ನ ನೀವು ನೆನ್ಪಿಟ್ಕೊಳ್ಳಿ. ಇದೊಂದು ಅಂಶ ನಿಮ್ಗೆ ಗೊತ್ತಿದ್ರೆ ಬೇಜಾನಾಯ್ತು. ಸೊ ಇದೆ ಗೋ ಒಂದು ಪದಕ್ಕೆ ಹಿಂದೆ ಆಗೋಗಿದೆ ಅನ್ನೋದಕ್ಕೆ ವೆಂಟ್ ಅಂತಾರೆ. ಅದೇ ಪಾಸ್ಟ್ ಪಾರ್ಟಿಸಿಪಲ್ ನ ರೂಪದಲ್ಲಿ ಬದಲಾದ್ರೆ ಆ ಒಂದು ಕ್ರಿಯಾಪದವನ್ನ ಗಾನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಗಾನ್ ಅಂತ ಕರೀತಾರೆ. ಗೋ, ವೆಂಟ್, ಗಾನ್. ಓಕೆ, ಅದಾದ್ಮೇಲೆ ವರ್ಬ್ 4 ನಾಲ್ಕನೇ ರೂಪ ಯಾವುದು? ಕಂಟಿನ್ಯೂಸ್ ಫಾರ್ಮ್, ಅಥವಾ ನಾವಿದನ್ನ ING ಫಾರ್ಮ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ING ಫಾರ್ಮ್ ಅಂತ ಕೂಡ ಕರಿತೀವಿ. ಅಂದ್ರೆ ನಡೆಯುತ್ತಿರುವಂತಹ ಕ್ರಿಯೆ. ಆ ಒಂದು ಕ್ರಿಯೆ ನಡೀತಾ ಇದೆ, ಕಂಟಿನ್ಯೂಸ್ ಆಗಿದೆ. ಹಾಗಾಗಿ ಇದನ್ನ ಕಂಟಿನ್ಯೂಸ್ ಫಾರ್ಮ್ ಅಂತೀವಿ, ಅಥವಾ
ವರ್ಬ್ 4 ಕಂಟಿನ್ಯೂಸ್ ಫಾರ್ಮ್ ಅಂತ ನಾವು ಕರಿತೀವಿ, ಅಥವಾ ING ಫಾರ್ಮ್ ಅಂತ ಕರಿತೀವಿ. ಸೊ ಕಂಟಿನ್ಯೂಸ್ ಫಾರ್ಮ್ ಆರ್ ING ಫಾರ್ಮ್. ನಾಲ್ಕನೇ ರೂಪ ಎಲ್ಲೆಲ್ಲಿ ಬಳಸ್ತೀವಿ, ಎಲ್ಲೆಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತಲ್ವಾ. ಸೊ ನಾನು ಹೇಳ್ಕೊಡ್ತೀನಿ ನಿಮಗೆ ಎಲ್ಲೆಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಂತ. ಬಟ್ ಕಂಟಿನ್ಯೂಸ್ ಟೆನ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನೀವು ಬಳಸಬೇಕಾಗಿರೋದು ಯಾವ ಒಂದು ಕ್ರಿಯಾಪದ, ನಾಲ್ಕನೆಯ ರೂಪದ ಕ್ರಿಯಾಪದವನ್ನ ನಾವು ಬಳಸ್ತೀವಿ. ಯಾವುದರಲ್ಲಿ? ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ. ಸೊ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ಬಳಸುವಂತಹ ಕ್ರಿಯಾಪದ ಯಾವುದು, ಕ್ರಿಯಾಪದದ ರೂಪ ಯಾವುದು? ವರ್ಬ್ 4. ವರ್ಬ್ 4 ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸುವಂತಹ ಕ್ರಿಯಾಪದದ ರೂಪ. ಇದನ್ನ ಇನ್ನೊಂದು ಹೆಸರಲ್ಲಿ ಏನಂತ ಕರೀತಾರೆ? ING ಫಾರ್ಮ್ ಅಂತ ಕರೀತಾರೆ. ಸಿಂಪಲ್. ಅದಾದ್ಮೇಲೆ ಬರುವಂತದ್ದು ಎಸ್ ಅಥವಾ ES ಫಾರ್ಮ್. ಎಸ್ ಅಥವಾ ES ಫಾರ್ಮ್ ಅಂತಂದ್ರೆ ಏನು? ಸೊ ಎಸ್ ಅಥವಾ ES ಫಾರ್ಮ್ ಅಂತಂದ್ರೆ ಮೂರನೇ ವ್ಯಕ್ತಿ ಹಾಗೆ ಸಿಂಗ್ಯುಲರ್ ಏಕವಚನದಲ್ಲಿ ಬಳಸುವಂತಹ ಕ್ರಿಯಾಪದ. ಇದನ್ನ V5 ಅಂತೀವಿ, ಅಂದ್ರೆ ವರ್ಬ್ 5 ಫಾರ್ಮ್ ಅಂತ. ಫಾರ್ ಎಕ್ಸಾಂಪಲ್, ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ, ಐ ಟೀಚ್ ಅಂತ. ಐ ಆಮ್ ಟೀಚಿಂಗ್, ಅದೇ ಮೂರನೇ ವ್ಯಕ್ತಿ. ಸೊ ಮೂರನೇ ವ್ಯಕ್ತಿ ಅಂದ್ರೆ ಏನು ಸರ್? ಫಸ್ಟ್ ಪರ್ಸನ್ ಅಂದ್ರೆ ನಾನು, ಐ ಟೀಚ್, ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಅಂದ್ರೆ ದ್ವಿತೀಯ ಪುರುಷ, ನೀನು, ಯು ಟೀಚ್. ಹೌದಲ್ವಾ? ಯು ಟೀಚ್. ಓಕೆ, ಐ ಟೀಚ್, ಯು ಟೀಚ್. ಇದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್ ಅಂತಂದ್ರೆ ತೃತೀಯ ಪುರುಷ. ಇದನ್ನ ಏನಂತೀವಿ ನಾವು? ಥರ್ಡ್ ಪರ್ಸನ್ ಫಾರ್ಮ್ ಅಂತಂದ್ರೆ ಈ, ಅವನು, ಅವಳು, ಅವರು, ಅದು. ಇವೆಲ್ಲ ಏನು? ತೃತೀಯ ವ್ಯಕ್ತಿಗಳು, ತೃತೀಯ ವ್ಯಕ್ತಿಯ ಸ್ಥಾನದಲ್ಲಿ ಇರುವಂತಹ ಪದಗಳು. ಸೊ ಅಂತಹ ಪದಗಳಿಗೆ ನಾವು ಯಾವ ರೂಪದ ವರ್ಬ್ಗಳನ್ನ, ಕ್ರಿಯಾಪದಗಳನ್ನ ಬಳಸಬೇಕು? ಐದನೇ ರೂಪದ ಕ್ರಿಯಾಪದವನ್ನ ಬಳಸಬೇಕು. ಅಂದ್ರೆ ಹಿ ಟೀಚಸ್, ಐ ಗೋ ಟು ಮಾರ್ಕೆಟ್, ಐ ಗೋ ಟು ಮಾರ್ಕೆಟ್, ಯು ಗೋ ಟು ಮಾರ್ಕೆಟ್. ನಾನು ಮಾರ್ಕೆಟ್ಗೆ ಹೋಗ್ತೀನಿ, ನೀವು ಮಾರ್ಕೆಟ್ಗೆ ಹೋಗ್ತೀರಾ. ಅದೇ ನಾನೇನಾದ್ರೂ ಹಿ ಅಂತ ಬಳಸಿದ್ರೆ, ಮೂರನೇ, ಇದು ನೋಡಿ ಫಸ್ಟ್ ಪರ್ಸನ್ ಇದೆ, ಇದು ನೋಡಿ ಸೆಕೆಂಡ್ ಪರ್ಸನ್ ಇದೆ. ಐ ಅಂದ್ರೆ ಫಸ್ಟ್ ಪರ್ಸನ್, ಯು ಅಂದ್ರೆ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂದ್ರೆ ಹಿ ಅಥವಾ ಶಿ, ಹಿ ಅಂತ ಬಳಸಿದಾಗ ನಾವು ಯಾವ ಒಂದು ವರ್ಬ್ ಅನ್ನ ಬಳಸಬೇಕು? ಐದನೇ ರೂಪದಲ್ಲಿ ಇರುವಂತಹ ಕ್ರಿಯಾಪದವನ್ನ ಬಳಸಬೇಕು. ಐದನೇ ರೂಪ ಯಾವ ತರ ಬರುತ್ತೆ? ಹಿ ಗೋಸ್ ಅಂತ ಬರುತ್ತೆ. ಸೊ ಗೋ ಅನ್ನುವಂಥದ್ದು ಮೂಲ ರೂಪ, ಗೋಸ್ ಅನ್ನುವಂಥದ್ದು ಐದನೇ ರೂಪ. ಸೊ ಈ 5 ರೂಪಗಳು ಕ್ರಿಯಾಪದದಲ್ಲಿ ಬರ್ತವೆ. ಬೇಸ್ಡ್ ಆನ್ ದಿ ಟೆನ್ಸ್, ಯಾವ ಕಾಲದಲ್ಲಿ ಇದೆ ಅನ್ನೋದ್ರ ಮೇಲೆ ನಾವು ಯಾವ ಫಾರ್ಮ್ ಅನ್ನ, ಯಾವ ರೂಪವನ್ನ ನಾವು ಯೂಸ್ ಮಾಡಬೇಕು, ಅದು ಡಿಸೈಡ್ ಆಗೋದು ಯಾವ್ದ್ರಿಂದ? ಯಾವ ಕಾಲಮಾನದಲ್ಲಿದೆ, ಯಾವ ಕಾಲದಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನನ್ನ. ಸೊ ನಾವು ಏನನ್ನ ಡಿಸೈಡ್ ಮಾಡ್ತೀವಿ? ಯಾವ ರೂಪ ಬರಬೇಕು ಅನ್ನುವಂಥದ್ದನ್ನ ನಾವು ಡಿಸೈಡ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಸೊ ಅಂಡರ್ಸ್ಟುಡ್. ಇದಾದ್ಮೇಲೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ನೋಡೋಣ. ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಗೋ ಅಂದ್ರೆ ಗೋ, ವೆಂಟ್, ಗಾನ್, ಗೋಯಿಂಗ್, ಗೋಸ್ ಬರುತ್ತೆ. ಅದೇ ರೀತಿ ಈಟ್ ಇದ್ರೆ, ಸೊ ಈಟ್ ಅನ್ನುವಂಥದ್ದು ಮೂಲ ರೂಪ, ಇದನ್ನ ವರ್ಬ್ 1 ಅಂತೀವಿ. ವರ್ಬ್ 1 ಅಂದ್ರೆ ಮೂಲ ರೂಪ. ವರ್ಬ್ 2 ಅಂದ್ರೆ ಭೂತಕಾಲದಲ್ಲಿ ಬಳಸುವಂತಹ ಕ್ರಿಯಾಪದದ ರೂಪ. ಈಟ್, ತಿನ್ನು, ತಿಂದೆ. ತಿಂದೆ ಅನ್ನೋದಕ್ಕೆ ಏನಂತಾರೆ? ಏಟ್ ಅಂತಾರೆ. ಸೊ ಏಟ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸುವಂತಹ ಪದ ಯಾವುದು? ಕ್ರಿಯಾಪದ ಯಾವುದು? ಎರಡನೆಯ ರೂಪದ ಕ್ರಿಯಾಪದ. ಸೊ ವರ್ಬ್ 2 ಏನಾಗುತ್ತೆ? ಎರಡನೇ ರೂಪದ ಕ್ರಿಯಾಪದ ಯಾವ್ದಾಗತ್ತೆ? ಭೂತಕಾಲದಲ್ಲಿ ಇರುವಂತಹ ಕ್ರಿಯಾಪದಗಳನ್ನ ನಾವು ವರ್ಬ್ 2 ಫಾರ್ಮ್ ಅಂತ ಕರಿತೀವಿ. ಇದಾದ್ಮೇಲೆ ಬರುವಂತದ್ದು ವರ್ಬ್ 3 ಫಾರ್ಮ್. ಇದನ್ನ ಪರ್ಫೆಕ್ಟ್ ಫಾರ್ಮ್ ಅಂತಾನೂ ನಾವು ಕರಿಬಹುದು. ಯಾಕಂದ್ರೆ ಎಲ್ಲೆಲ್ಲಿ ನಾವು ಪರ್ಫೆಕ್ಟ್ ಟೆನ್ಸ್ ಗಳನ್ನ ಬರುತ್ತೆ ಅಲ್ಲೆಲ್ಲ ಯಾವ ಒಂದು ಕ್ರಿಯಾಪದದ ರೂಪ ಬಳಕೆ ಆಗತ್ತೆ? ಮೂರನೇ ರೂಪ ಬಳಕೆ ಆಗತ್ತೆ. ಅದಾದ್ಮೇಲೆ ಈಟಿಂಗ್, ನಾನು ತಿನ್ನುತ್ತಾ ಇದ್ದೀನಿ.
ನಾನು ನೆನ್ನೆ ತಿಂತಾ ಇದ್ದೆ. ಸೊ ಇಟ್ ವಾಸ್ ಕಂಟಿನ್ಯೂಯಿಂಗ್. ನೆನ್ನೆ ಇಷ್ಟೊತ್ತಲ್ಲಿ ನಾನು ಏನ್ ಮಾಡ್ತಿದ್ದೆ, ನಾನು ತಿಂತಾ ಇದ್ದೆ, ಊಟವನ್ನ ಮಾಡ್ತಾ ಇದ್ದೆ, ಅಥವಾ ನಾನು ಕುಣಿತಾ ಇದ್ದೆ. ಐ ವಾಸ್ ಪ್ಲೇಯಿಂಗ್ ಎಸ್ಟರ್ಡೇ, ಐ ವಾಸ್ ಪ್ಲೇಯಿಂಗ್ ವಾಲಿಬಾಲ್ ಎಸ್ಟರ್ಡೇ, ಐ ವಾಸ್ ಪ್ಲೇಯಿಂಗ್ ವಾಲಿಬಾಲ್ ಡ್ಯೂರಿಂಗ್ ಮೈ ಇಂಜಿನಿಯರಿಂಗ್. ಅಂದ್ರೆ ಕಂಟಿನ್ಯೂಸ್ ಆಗಿತ್ತು, ಆ ಒಂದು ಕ್ರಿಯೆ ನಡೀತಾ ಇತ್ತು. ಅದಕ್ಕೆ ನಾವು ಬಳಸುವಂತಹ ಕ್ರಿಯಾಪದದ ರೂಪ ನಾಲ್ಕನೆಯ ರೂಪ. ಆ ನಾಲ್ಕನೆಯ ರೂಪಕ್ಕೆ ಹೆಸರನ್ನ ನಾವೇನಂತ ಕೊಡ್ತೀವಿ, ಕಂಟಿನ್ಯೂಸ್ ಫಾರ್ಮ್ ಅಂತೀವಿ, ಅಥವಾ ING ಫಾರ್ಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎರಡನೇ ಸರಿ ಇನ್ನೂ ರಿಪೀಟ್ ಮಾಡಿದ್ದೀನಿ. ಸೊ ಐದನೇ ರೂಪ ಯಾವುದು? ಐದನೇ ರೂಪ ಯಾವ್ದಪ್ಪ ಅಂತಂದ್ರೆ ಎಸ್ ಅಥವಾ ES ಫಾರ್ಮು. ಇದನ್ನ ನಾವು ಎಲ್ಲಿ ಬಳಸ್ತೀವಿ? ಮೂರನೇ ವ್ಯಕ್ತಿಗೆ ಥರ್ಡ್ ಪರ್ಸನ್ ಇರಬೇಕು, ಜೊತೆಗೆ ಏಕವಚನದಲ್ಲಿ ಇರಬೇಕು. ಏಕವಚನದಲ್ಲಿ ಇರಬೇಕು. ದೇ ಗೋಸ್ ಅಂತ ಬರಲ್ಲ, ದೇ ಗೋ ಅಂತಾನೆ ಬರ್ತದೆ. ಇಲ್ಲಿ ನೋಡಿ, ಇದೇ ಎಕ್ಸಾಂಪಲ್ ನ ತಗೊಳ್ಳಿ. ದೇ ಗೋ ಅಂತಾನೆ ಬರ್ತದೆ. ಯಾಕೆ? ದೇ ಅನ್ನುವಂಥದ್ದು ಮೂರನೇ ವ್ಯಕ್ತಿ ಅಲ್ವಾ ಸರ್? ಆದ್ರೂ ಯಾಕೆ ಸರ್ ಗೋ ಅಂತ ಬಂತು? ಬಿಕಾಸ್ ಇದು ಬಹುವಚನದಲ್ಲಿ ಇದೆಯಪ್ಪ. ಅವರು ಹೋಗ್ತಾರೆ, ದೇ ಗೋ. ಅವಾಗ ನಾವು ಮೂಲ ರೂಪವನ್ನೇ ಬಳಸಬೇಕು. ಐದನೇ ರೂಪವನ್ನ ಬಳಸೋದಕ್ಕೆ ಎರಡು ಕಂಡೀಷನ್ ಇದೆ. ಯಾವ ಎರಡು ಕಂಡೀಷನ್? ಮೊದಲು ತೃತೀಯ ಪುರುಷ ಆಗಿರ್ಬೇಕು, ಅಂದ್ರೆ ಥರ್ಡ್ ಪರ್ಸನ್ ಆಗಿರ್ಬೇಕು. ಅದರ ಜೊತೆಗೆ ಏಕವಚನದಲ್ಲಿ ಇರಬೇಕು. ತೃತೀಯ ಪುರುಷದಲ್ಲಿರ್ಬೇಕು, ಜೊತೆಗೆ ಏಕವಚನದಲ್ಲಿ ಇದ್ರೆ ಅದನ್ನ ನಾವು ವರ್ಬ್ 5 ಅಂತ ಕರಿತೀವಿ. ಎಸ್ ಅಥವಾ ES ಫಾರ್ಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ನೋಡಿ. ರೈಟ್, ರೋಟ್, ರಿಟರ್ನ್, ರೈಟಿಂಗ್, ರೈಟ್ಸ್. ಟೇಕ್, ಟುಕ್, ಟೇಕನ್, ಟೇಕಿಂಗ್, ಟೇಕ್ಸ್. ಅರ್ಥ ಆಗ್ತಿದೆಯಲ್ವಾ? ವರ್ಕ್, ವರ್ಕ್ಡ್, ವರ್ಕ್ಡ್, ವರ್ಕಿಂಗ್, ವರ್ಕ್ಸ್. ಸೊ ಎಲ್ಲಾನು ಈಸಿಯಾಗಿ ನಾವು ನೆನ್ಪಿಟ್ಕೋಬಹುದು. ಒಂದೇ ಒಂದು ನೆನಪಿಡಕ್ ಆಗದೆ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ ವರ್ಬ್ 3 ಫಾರ್ಮ್. ಸೊ ವರ್ಬ್ 3 ಫಾರ್ಮ್ ಅನ್ನ ನಾವು ಹೇಗೆ ನೆನ್ಪಿಟ್ಕೋಬಹುದು ಅಂತಂದ್ರೆ, ಕೆಲವೊಂದು ಸಿಚುವೇಶನ್ ನಲ್ಲಿ ವರ್ಬ್ 2 ಮತ್ತೆ ವರ್ಬ್ 3 ಸೇಮ್ ಇರ್ತದೆ. ವರ್ಬ್ 2 ಮತ್ತೆ ವರ್ಬ್ 3 ಸೇಮ್ ಇರ್ತದೆ. ಕೆಲವೊಂದು ಪದಗಳಲ್ಲಿ ವರ್ಬ್ 2 ಮತ್ತು ವರ್ಬ್ 3 ಸೇಮ್ ಇರ್ತದೆ. ಕೆಲವೊಂದು ಇನ್ಸ್ಟೆನ್ಸಸ್ ಅಲ್ಲಿ ವರ್ಬ್ 2 ವರ್ಬ್ 3 ಗಿಂತ ಚೇಂಜ್ ಇರ್ತದೆ. ಸೊ ವರ್ಬ್ 2 ಅನ್ನ ನಾವು ಯೂಶಲಿ ಈ ತರ ಬರಿತೀವಲ್ವಾ? ಸಾ, ಸೀನ್. ಡಿಡ್, ಡನ್. ಕೇಮ್, ಕಮ್. ಗೇವ್, ಗಿವನ್. ಸೊ ಕೆಲವೊಂದ್ರಲ್ಲಿ ನೋಡಿ, ವರ್ಕ್ಡ್, ಪ್ಲೇಡ್, ಇದ್ರಲ್ಲೆಲ್ಲ ಏನು ಇಡಿ ಇರೋದು ಇಡಿನೇ ಇದೆ, ವರ್ಕ್ ಡೇ ಇದೆ. ವರ್ಬ್ 2 ಸೇಮು, ವರ್ಬ್ 3 ಸೇಮು. ಹಾಗೆ ರ್ಯಾನು, ರನ್ನು. ಸ್ಪೋಕು, ಸ್ಪೋಕನ್. ರೆಡ್, ರೆಡ್. ಬಾಟು, ಬಾಟ್. ಬ್ರಾಟ್, ಬ್ರಾಟ್. ಥಾಟ್, ಥಾಟ್. ನ್ಯೂ, ನೋನ್. ಬಿಗ್ಯಾನ್, ಬಿಗನ್. ಓಕೆ, ಸೊ ವರ್ಬ್ 3 ಅನ್ನ ಹೇಗೆ ಸರ್ ನಾವು ನೆನ್ಪಿಟ್ಕೊಳ್ಳೋದು ಅಂತಂದ್ರೆ, ಯೂಶಲಿ ಏನಾಗತ್ತೆ, ಈ ಎನ್ ಇಂದ ಎಂಡ್ ಆಗುವಂತಹ ಪದಗಳು. ಇಲ್ಲಿ ನೋಡಿ, ವೆಂಟ್, ಗೋ, ಗಾನ್. ಈಟ್, ಈಟನ್. ರೈಟ್, ರಿಟನ್. ಟೇಕ್, ಟೇಕನ್. ಸಿ, ಸೀನ್. ಡೂ, ಡನ್. ಸೊ ನ ಇಂದ ಎಂಡ್ ಆಗುವಂತಹ ಪದಗಳನ್ನ ನಾವು ಯೂಶಲಿ ವರ್ಬ್ 3 ಅಲ್ಲಿ ನಾವು ನೋಡ್ತೀವಿ. ಸೊ ಲಾಸ್ಟ್ ಅಲ್ಲಿ EN ಅಂತ ಅನ್ನುವಂತಹ ಪದದಲ್ಲಿ ಎಂಡ್ ಆಗುವಂತಹ ಪದಗಳು. ಸೊ ಇಂತಹ ಕ್ರಿಯಾಪದಗಳು ಯೂಶಲಿ ಏಂದ್ರಲ್ಲಿ ಇರ್ತದೆ? ವರ್ಬ್ 3 ಫಾರ್ಮ್ ಅಲ್ಲಿ ಇರ್ತದೆ. ಹಾಗಾದ್ರೆ ಬರೀ ಇಂತಹ ಪದಗಳು ಮಾತ್ರ ವರ್ಬ್ 3 ಅಲ್ಲಿ ಇರ್ತದ? ಇಲ್ಲ, ಇಂತಹ ಪದಗಳು ಇರುತ್ತೆ. ಬಟ್ ಯೂಶಲಿ ಜನರಲ್ ಆಗಿ ಹೇಳ್ತಾ ಇರುವಂತದ್ದು, ಯೂಶಲಿ ಬಹಳಷ್ಟು ಪ್ರಶ್ನೆಗಳು ಯಾವುದ್ರ ಮೇಲೆ ಇರುತ್ತೆ? ಆ ಪರ್ಫೆಕ್ಟ್ ಟೆನ್ಸು ವರ್ಬ್ 3 ಫಾರ್ಮು ನಿಂದ ಎಂಡ್ ಆಗುತ್ತೆ. ನಾಕಾರದಲ್ಲಿ ಎಂಡ್ ಆಗುವಂತಹ ಪದಗಳನ್ನ ನೀವು ಗಮನ ಇಟ್ಟು ನೋಡ್ಬೇಕು. ನಾಕಾರದಿಂದ ಎಂಡ್ ಆಗುವಂತಹ ಪದಗಳು ಬಂತು ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅದು ಸಮ್ ಪರ್ಫೆಕ್ಟ್ ಟೆನ್ಸ್ ಇರ್ತದೆ ಅಂತ ಅರ್ಥ. ವರ್ಬ್ 3 ಅನ್ನುವಂತಹ ಕ್ರಿಯಾಪದದ ರೂಪದಲ್ಲಿ ಇದೆ ಅಂತ ಅರ್ಥ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಇನ್ನೊಂದ್ಸರಿ ರಿವೈಸ್ ಮಾಡೋಣ ರೂಪಗಳು ಯಾವ್ಯಾವ್ದು ಅಂತ. ಸೊ ಕ್ರಿಯಾಪದದಲ್ಲಿ ಹಲವಾರು ವಿಧಗಳಿದಾವೆ.
ಕ್ರಿಯಾಪದದಲ್ಲಿ ಹಲವಾರು ವಿಧಗಳಿದಾವೆ. ಅಂದ್ರೆ ವರ್ಬ್ಸ್ ಅಲ್ಲಿ ವಿ ಹ್ಯಾವ್ ಸೋ ಮೆನಿ ಟೈಪ್ಸ್. ವಿ ಹ್ಯಾವ್ ಮೇನ್ ವರ್ಬ್ಸ್, ವಿ ಹ್ಯಾವ್ auxiliary verbs, or it is also called as helping verbs. We have modals, we have regular verbs, we have irregular verbs, we have finite verbs, non-finite verbs. ಸೊ ಇದೆಲ್ಲ ಟೈಪ್ಸ್ ಇದಾವೆ, ಹೌದಲ್ವಾ? ಸೊ ಇದೆಲ್ಲ ಟೈಪ್ಸ್ ಆಫ್ ವರ್ಬ್ಸ್ ಇದಾವೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ವರ್ಬ್ ಅಂತ ಅಂದ್ರೆ ಅದು ಫೈನೈಟ್ ವರ್ಬ್. ಈ ಫೈನೈಟ್ ವರ್ಬ್ ಅಂದ್ರೆ ಏನು ಸರ್? ಫೈನೈಟ್ ವರ್ಬ್ ಅಂದ್ರೆ ಕಾಲಕ್ಕೆ ತಕ್ಕಂತೆ ತನ್ನ ರೂಪವನ್ನ ಬದಲಾಯಿಸುವಂತಹ ಕ್ರಿಯಾಪದಗಳಿಗೆ ನಾವು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾವ ಯಾವ ರೂಪದಲ್ಲಿ ಬದಲಾಗುತ್ತೆ ಸರ್? ಯಾವ್ಯಾವ ರೂಪವನ್ನ ತಾಳುತ್ತೆ ಆ ಒಂದು ಕ್ರಿಯಾಪದ ಅಂತಂದ್ರೆ ದೇ ವಿಲ್ ಟೇಕ್ 5 ಫಾರ್ಮ್ಸ್. 5 ರೂಪಗಳನ್ನ ತಗೊಳ್ತದೆ. ಯಾವುದು? ಫೈನೈಟ್ ವರ್ಬ್ಸು. ಯಾವುದರ ಬೇಸಿಸ್ ಮೇಲೆ ತಗೊಳುತ್ತೆ 5 ರೂಪವನ್ನ? ಕಾಲಗಳ ರೂಪದ ಅನುಸಾರವಾಗಿ 5 ಫಾರ್ಮ್ಗಳನ್ನ, 5 ರೂಪಗಳನ್ನ ತಗೊಳುತ್ತೆ ಕ್ರಿಯಾಪದಗಳು. ಹಾಗಾದ್ರೆ ಮೊದಲನೇ ವರ್ಬ್ ಫಾರ್ಮ್, ಮೊದಲನೇ ರೂಪ ಯಾವುದು? ಮೊದಲನೇ ರೂಪವನ್ನ ನಾವು ಬೇಸ್ ಫಾರ್ಮ್ ಅಂತ ಕರಿತೀವಿ. ಬೇಸ್ ಫಾರ್ಮ್ ಅಂತ ಅಂದ್ರೇನು? ಮೂಲ ರೂಪ. ಎರಡನೇ ಟೈಪ್ ಯಾವುದು? ಎರಡನೇ ರೂಪ ಯಾವ್ದಪ್ಪ ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಅಂದ್ರೆ ಭೂತಕಾಲದಲ್ಲಿ ಬಳಸಲಾಗುವಂತಹ ಕ್ರಿಯಾಪದವನ್ನ ನಾವು ಎರಡನೇ ರೂಪದ ಕ್ರಿಯಾಪದಗಳನ್ನ ಬಳಸ್ತೀವಿ. ಯಾವ ಕಾಲದಲ್ಲಿ? ಸಿಂಪಲ್ ಪಾಸ್ಟ್ ಅಲ್ಲಿ, ಅಂದ್ರೆ ಭೂತಕಾಲದಲ್ಲಿ. ಅದಾದ್ಮೇಲೆ ಬರುವಂತದ್ದು ವರ್ಬ್ 3 ಫಾರ್ಮ್. ವರ್ಬ್ 3 ಫಾರ್ಮ್ ಅನ್ನ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕೂಡ ಕರಿತೀವಿ, ಅಥವಾ ಆರ್ ವಿ ಆಲ್ಸೋ ಕಾಲ್ ಇಟ್ ಆಸ್ ಪರ್ಫೆಕ್ಟ್ ಫಾರ್ಮ್. ಸೊ ಎಲ್ಲೆಲ್ಲಿ ಯಾವ್ಯಾವ ಟೆನ್ಸಸ್ ಅಲ್ಲಿ ನಿಮ್ಗೆ ಪರ್ಫೆಕ್ಟ್ ಅಂತ ಕಂಡು ಬರುತ್ತಲ್ವಾ, ಅಲ್ಲೆಲ್ಲ ಬಳಕೆ ಆಗುವಂತಹ ಕ್ರಿಯಾಪದದ ರೂಪ ಯಾವುದು? ವರ್ಬ್ 3 ಫಾರ್ಮ್. ಮೂರನೇ ರೂಪ. ನಾಲ್ಕನೇ ರೂಪ ಯಾವುದು ಸರ್ ಹಂಗಂತಂದ್ರೆ? ನಾಲ್ಕನೇ ರೂಪ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಕಂಟಿನ್ಯೂಸ್ ಟೆನ್ಸ್ ಅಥವಾ ಕಂಟಿನ್ಯೂಸ್ ಫಾರ್ಮ್, ನಡೀತಾ ಇದೆ ಒಂದು ಕ್ರಿಯೆ ಅಂತ ತೋರಿಸುವಂತಹ ರೂಪ ಯಾವುದು? ವರ್ಬ್ 4. ಐ ಆಮ್ ಗೋಯಿಂಗ್, ಐ ಆಮ್ ಈಟಿಂಗ್, ಐ ಆಮ್ ಸ್ಲೀಪಿಂಗ್, ಐ ಆಮ್ ಟೀಚಿಂಗ್, ಐ ಆಮ್ ಸ್ಪೀಕಿಂಗ್, ಐ ಆಮ್ ಡ್ರಿಂಕಿಂಗ್. ಸೊ ಇದೆಲ್ಲ ಏನು? ಇದೆಲ್ಲ ಕಂಟಿನ್ಯೂ ಆಗ್ತಾ ಇದೆ, ಒಂದು ಕ್ರಿಯೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತಹ ಒಂದು ರೂಪ. ಅದನ್ನ ವರ್ಬ್ 4 ಅಂತ ಕರೀತಾರೆ. ಏನಂತ ಕರಿತೀವಿ? ನಾಲ್ಕನೆಯ ರೂಪ ಅಂತ ಕರಿತೀವಿ. ಆದ್ಮೇಲೆ ಬರುವಂತದ್ದು ಲಾಸ್ಟ್ನೇ ರೂಪ, 5ನೇ ರೂಪ, 5th ಫಾರ್ಮ್ ಆಫ್ ವರ್ಬ್. ಸೊ 5th ಫಾರ್ಮ್ ಆಫ್ ವರ್ಬ್ ಅಲ್ಲಿ ಏನಾಗುತ್ತೆ? ವಿ ಆಲ್ವೇಸ್ ಸಿ ಥರ್ಡ್ ಪರ್ಸನ್. ಸೊ ಥರ್ಡ್ ಪರ್ಸನ್ ಆಗಿರ್ಬೇಕು, ಅದರ ಜೊತೆಗೆ ಏಕವಚನದಲ್ಲಿ ಇರಬೇಕು. ಅಂದ್ರೆ ಹಿ, ಶಿ, ಇಟ್. ಸೊ ಈ 3 ಪದಗಳು ಬಂದ್ರೆ ನಾವು 5ನೇ ರೂಪವನ್ನ ಬಳಸ್ತೀವಿ. 5ನೇ ರೂಪ ಯಾವುದು? ಎಸ್ ಅಥವಾ ಇ ಎಸ್ ಫಾರ್ಮ್. ಎಸ್ ಅಥವಾ ಇ ಎಸ್ ಫಾರ್ಮ್ ಅಂದ್ರೆ ಅರ್ಥ ಏನು? ಲಾಸ್ಟ್ ಅಲ್ಲಿ ಎಸ್ ಇಂದ ಎಂಡ್ ಆಗುವಂಥದ್ದು. ಸ್ಪೀಕ್ಸ್, ರೀಡ್ಸ್, ಬೈಸ್, ಬ್ರಿಂಗ್ಸ್, ಥಿಂಗ್ಸ್, ನೋಸ್. ಅಥವಾ ಇ ಎಸ್ ಇಂದ ಎಂಡ್ ಆಗುವಂಥದ್ದು. ಮೇಕ್ಸ್, ಗಿವ್ಸ್, ಕಮ್ಸ್, ಡೂ, ಡಸ್, ಪ್ಲೇ, ಪ್ಲೇಸ್, ರೈಟ್, ರೈಟ್ಸ್, ಗೋ, ಗೋಸ್. ಎಸ್ ಅಥವಾ ಇ ಎಸ್ ಇಂದ ಎಂಡ್ ಆಗುವಂತಹ ಪದಗಳು. ಅದೇ ವರ್ಬ್ 4 ಯಾವ್ದ್ರಿಂದ ಎಂಡ್ ಆಗುತ್ತೆ? ಯಾವಾಗ್ಲೂ ಐ ಎನ್ ಜಿ ಇಂದ ಎಂಡ್ ಆಗುತ್ತೆ. ವರ್ಬ್ 5 ಯಾವ್ದ್ರಿಂದ ಎಂಡ್ ಆಗುತ್ತೆ? ಯಾವಾಗ್ಲೂ ಎಸ್ ಅಥವಾ ಇ ಎಸ್ ಇಂದ ಎಂಡ್ ಆಗುತ್ತೆ. ಓಕೆ, ಐ ಎನ್ ಜಿ ಅಲ್ಲಿ ಎಂಡ್ ಆಗುವಂಥದ್ದು 4ನೆಯ ರೂಪ, ಎಸ್ ಅಥವಾ ಇ ಎಸ್ ಇಂದ ಎಂಡ್ ಆಗುವಂಥದ್ದು 5ನೇ ರೂಪ. ಹಾಗಾದ್ರೆ 3ನೇ ರೂಪ, ಕೆಲವೊಂದು ಇನ್ಸ್ಟೆನ್ಸ್ ಅಲ್ಲಿ ವರ್ಬ್ 2 ಏನಾಗಿರುತ್ತೆ? ವರ್ಬ್ 3 ಈಕ್ವಲ್ ಆಗಿರುತ್ತೆ, ಎರಡು ಸೇಮ್ ಇರುತ್ತೆ. ನೋಡಿ, ಫೌಂಡ್, ಫೌಂಡ್, ಕೆಪ್ಟ್, ಕೆಪ್ಟ್, ಟೋಲ್ಡ್, ಟೋಲ್ಡ್, ಲೆಫ್ಟ್, ಲೆಫ್ಟ್, ಮೆಟ್, ಮೆಟ್, ಫೆಲ್ಟ್, ಫೆಲ್ಟ್, ಪುಟ್, ಪುಟ್, ಕಟ್, ಕಟ್, ಸೆಂಟ್, ಸೆಂಟ್. ಸೊ ವರ್ಬ್ 2 ಮತ್ತು ವರ್ಬ್ 3 ಎರಡು ಸೇಮೇ ಇರುತ್ತೆ. ಬಟ್ ಕೆಲವೊಂದು ಸರಿ ಯಾವಾಗ ಲಾಸ್ಟ್ ಅಲ್ಲಿ ಇ ಎನ್ ಅಂತ ಬರ್ತದೆ ನೋಡಿ, ಎನ್ ಅಂತ. ಚೋಸನ್, ಡ್ರಿವನ್, ಫಾಲನ್, ಗಿವನ್. ಸೊ ಇಂತಹ ಪದಗಳು ಯೂಶಲಿ ಎನ್ ಇಂದ ಎಂಡ್ ಆಗ್ತಾ ಇರ್ತವೆ.
ಸೊ ನಕಾರದಲ್ಲಿ ಎಂಡ್ ಆಗುವಂತಹ ಪದಗಳನ್ನ ನಾವು ವರ್ಬ್ 3 ಅಂತೀವಿ. ಇನ್ನೊಂದು ವರ್ಬ್ 3ಗೆ ಇನ್ನೊಂದು ವಿಶೇಷತೆ ಏನು, ಯಾವಾಗೆಲ್ಲ ಪರ್ಫೆಕ್ಟ್ ಟೆನ್ಸ್ ಅಂತ ಬರುತ್ತೆ ಅಲ್ಲೆಲ್ಲ ನಾವು ಬಳಕೆ ಮಾಡುವಂಥದ್ದು ವರ್ಬ್ 3 ಫಾರ್ಮು. ವರ್ಬ್ 3 ಫಾರ್ಮ್ದು ಇನ್ನೊಂದು ಸ್ಪೆಷಾಲಿಟಿ ಇದೆ, ಯಾವಾಗೆಲ್ಲ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರಿತೀವಿ, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತಾರಲ್ವಾ, ಸೊ ಅವಾಗೆಲ್ಲ ನಾವು ವರ್ಬ್ 3 ಯಾವ್ದಪ್ಪ ಅಂತ ಗೊತ್ತಿದ್ರೆ ಈಸಿಯಾಗಿ ಪ್ಯಾಸಿವ್ ಸೆಂಟೆನ್ಸ್ ಯಾವುದು ಅಂತ ಕಂಡಿಡ್ಬಿಡ್ಬೋದು. ಸೊ ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಕನ್ವರ್ಟ್ ಮಾಡಿ ಅಂತ ಕೇಳಿದಾಗ ವರ್ಬ್ 3 ಫಾರ್ಮ್ ನಮಗೆ ಗೊತ್ತಿದ್ರೆ, ಕ್ರಿಯಾಪದದ 3ನೇ ರೂಪ ಯಾವುದು ಅಂತ ನಮಗೆ ಗೊತ್ತಿದ್ರೆ ಈಸಿಯಾಗಿ ನಾವು ಯಾವುದು ಪ್ಯಾಸಿವ್ ವಾಯ್ಸ್ ಅಂತ ಕಂಡಿಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ಐ ಏಟ್ ಆಪಲ್, ಐ ಏಟ್ ಆಪಲ್, ಅಥವಾ ಐ ಏಟ್ ಆಪಲ್, an apple was eaten by me. ಇದು ಆಕ್ಟಿವ್ ವಾಯ್ಸು, ಇದು ಪ್ಯಾಸಿವ್ ವಾಯ್ಸು. ಇಲ್ಲಿ ನೋಡಿ, ಈಟನ್, ಏಟಿತ್ತು, ಈಟನ್ ಆಯ್ತು. ಸೊ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವಾಗ್ಲೂ ನಾವು ಯಾವ ಒಂದು ಕ್ರಿಯಾಪದವನ್ನ ಬಳಸ್ತೀವಿ, ಈಟನ್, ಬಿಟನ್. ಸೊ ಯಾವಾಗ್ಲೂ ವರ್ಬ್ 3 ಫಾರ್ಮ್ ಅನ್ನ ಬಳಸ್ತೀವಿ. ಇದು ವರ್ಬ್ 3ಯ ವಿಶೇಷತೆ. ಅರ್ಥ ಆಯ್ತಾ? ಹಾಗಾದ್ರೆ ಸಿಂಪಲ್ ವರ್ಬ್ 2 ಯಾವ್ದಕ್ಕೆ ಬಳಸ್ತೀವಿ? ವರ್ಬ್ 2 ತುಂಬಾ ಸಿಂಪಲ್ ಇದೆ. ವರ್ಬ್ 2 ಅನ್ನ ಯಾವಾಗ ಬಳಸ್ತೀವಿ? ಭೂತಕಾಲದಲ್ಲಿ ಆಗಿರುವಂತಹ ಕ್ರಿಯೆಗೆ ನಾವು ವರ್ಬ್ 2 ಅನ್ನ ಬಳಸ್ತೀವಿ. ಹಾಗಾದ್ರೆ ಮೊದಲನೇ ರೂಪ ಯಾವುದು? ಮೊದಲನೇ ರೂಪವನ್ನ ನಾವು ಮೂಲ ರೂಪ ಅಂತೀವಿ ಅಥವಾ ಧಾತು ಅಂತೀವಿ. ಸೊ ಮೂಲ ರೂಪ ಅಂತಂದ್ರೆ ಏನು? ಇಟ್ ಇಸ್ ದಿ ಬೇಸ್ ವರ್ಡ್. ಆಯ್ತಾ? ಇದನ್ನ ನಾವು ವರ್ಬ್ 1 ಫಾರ್ಮ್ ಅಂತ ಕರಿತೀವಿ. ಸೊ ಇದಿಷ್ಟು 5 ವರ್ಬ್ಗಳ ರೂಪಗಳಿದಾವೆ. ಸೊ ನಿಮ್ಮ ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ ಈ 5 ಫಾರ್ಮ್ಗಳನ್ನ ಬರೆದು ನನಗೆ ಕಳಿಸ್ಬೇಕು. ಯಾವ 5 ಫಾರ್ಮ್ಗಳು? ವರ್ಬ್ 1 ಅಂದ್ರೆ ಏನು, ವರ್ಬ್ 2 ಅಂದ್ರೆ ಏನು, ವರ್ಬ್ 3 ಅಂದ್ರೆ ಏನು, ವರ್ಬ್ 4 ಅಂದ್ರೆ ಏನು, ವರ್ಬ್ 5 ಅಂದ್ರೆ ಏನು. ಸೊ ಇದನ್ನ ಬರೆದು ಎಷ್ಟು ಬಾರಿ ಬರಿಬೇಕು ಸರ್? 5 ಬಾರಿ ಬರಿಬೇಕು. ಯು ಹ್ಯಾವ್ ಟು ರೈಟ್ ಇಟ್ 5 ಟೈಮ್ಸ್. 5 ಬಾರಿ ಬರೆದು ನನಗೆ ಇದನ್ನ ಕಳಿಸ್ಬೇಕು ರಫ್ ಶೀಟ್ ಅಲ್ಲಿ. ಯಾಕೆ ಸರ್ ಅಂತಂದ್ರೆ ಇದು ಬಹಳ ಮುಖ್ಯ. ಯಾವ್ದಕ್ ಮುಖ್ಯ? ಇದಕ್ಕೆ, ಟೆನ್ಸಸ್ಗಳಿಗೆ. ಅರ್ಥ ಆಯ್ತಾ? ಸೊ ಈ ಒಂದು ಟೇಬಲ್ ಅನ್ನ ನಾವು ನೆಕ್ಸ್ಟ್ ಕಲಿಯೋಣ. ಅದಕ್ಕಿಂತ ಮುಂಚೆ ಒಂದೊಂದೇ ಟೆನ್ಸ್ ಗಳನ್ನ ನೋಡೋಣ. ಇದು ಒಂಥರ ಸಮರಿ ಅಂತ ಹೇಳ್ಬೋದು. ದಿಸ್ ಈಸ್ ಯುವರ್ ಸಮರಿ. ಸೊ ಎಲ್ಲಾ ಟೆನ್ಸಸ್ ಗಳನ್ನ ನೋಡಿ ಆಮೇಲೆ ಈ ಒಂದು ಬಾಕ್ಸ್ ಅನ್ನ ನಾವು ಸ್ಟಡಿ ಮಾಡೋಣ. ಆಯ್ತಾ? ಫಸ್ಟ್ ಐ ಹ್ಯಾವ್ ಗಿವನ್ ಸಮರಿ. ಸೊ ಯಾವ್ಯಾವ್ದಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ಇವಾಗ ನಡೀತಾ ಇರುವಂತದ್ದು ಪ್ರೆಸೆಂಟ್ ಅಂತ ಕರಿತೀವಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ವಿಧಗಳು ಬರ್ತವೆ. ಒಂದು ಸಿಂಪಲ್ ಪ್ರೆಸೆಂಟ್ ಅಂತ, ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್. ನೋಡಿ, ಯಾವಾಗೆಲ್ಲ ಕಂಟಿನ್ಯೂಸ್ ಬರ್ತವೆ ಅವಾಗೆಲ್ಲ ನಾವು ಯಾವ ರೂಪವನ್ನ ಬಳಸ್ಬೇಕು? ವರ್ಬ್ 4 ಅನ್ನ ಬಳಸ್ಬೇಕು. ಕಣ್ಮುಚ್ಕೊಳ್ಳಿ, ಕಂಟಿನ್ಯೂಸ್ ಅಂದಿದ ತಕ್ಷಣ ವರ್ಬ್ 4 ಹಾಕಿ. ಆಯ್ತಾ? 4ನೇ ರೂಪ ಬರಿಬೇಕು. ING ಫಾರ್ಮ್ ಇರ್ಬೇಕಲ್ಲಿ. ಯಾವಾಗೆಲ್ಲ ಕಂಟಿನ್ಯೂಸ್ ಟೆನ್ಸಸ್ ಅಂತ ಇರ್ತದೆ. ಪರ್ಫೆಕ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್. ಹಾಗೆ ಇಲ್ಲಿ ನೋಡಿ, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ಎಲ್ಲ ಕಡೆ ಈಟಿಂಗ್, 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 ING ಫಾರ್ಮ್ ಇರಬೇಕು. ಸೊ ಕಂಟಿನ್ಯೂಸ್ ಅಂತ ಬಂದಿದ ತಕ್ಷಣ, ನಿಮ್ಗೆ ಕ್ವೆಶನ್ ಅಲ್ಲಿ ಕಂಟಿನ್ಯೂಸ್ ಅಂತ ಕಂಡಿದ ತಕ್ಷಣ ಕಣ್ಮುಚ್ಕೊಳ್ಳಿ, ವರ್ಬ್ 4 ಹಾಕಿ. ವರ್ಬ್ 4 ಅಂತ ಅಂದ್ರೆ 4ನೇ ರೂಪ ING ಫಾರ್ಮ್. ಇದಾದ್ಮೇಲೆ ಬರುವಂತದ್ದು ಪರ್ಫೆಕ್ಟ್ ಟೆನ್ಸಸ್ಗಳು. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಹಾಗೆ ಫ್ಯೂಚರ್ ಪರ್ಫೆಕ್ಟ್. ಇವಾಗೂ ಅಷ್ಟೇ. ಯಾವಾಗೆಲ್ಲ ಬರೀ ಪರ್ಫೆಕ್ಟ್ ಅಂತ ಬರುತ್ತೆ, ಯಾವಾಗೆಲ್ಲ ಬರೀ ಪರ್ಫೆಕ್ಟ್ ಅಂತ ಬರುತ್ತೆ, ಕಣ್ಮುಚ್ಕೊಳ್ಳಿ. ಯಾವ ರೂಪವನ್ನ ಹಾಕ್ತೀರಾ? 3ನೇ ರೂಪವನ್ನ ಹಾಕ್ತೀರಾ.
ವರ್ಬ್ 3 ಹಾಕ್ತೀರಾ. ಹಾಗಾದ್ರೆ ವರ್ಬ್ 3 ಏನು? ವರ್ಬ್ 3 ಅನ್ನುವಂಥದ್ದು ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಪರ್ಫೆಕ್ಟ್ ರೂಪ, ಪರ್ಫೆಕ್ಟ್ ಫಾರ್ಮ್ ಅಂತ ಕರಿತೀವಿ ವರ್ಬ್ 3 ಇಲ್ಲಿ ನೋಡಿ, ಈಟನ್, ಈಟನ್, ಈಟನ್. ಸೊ ಇವಾಗ ಈಟ್ಗೆ ಈ 4 ನಾನು ನಿಮ್ಗೆ ಹೇಳಿದ್ನಲ್ವಾ 5 ಸರಿ ಬರ್ತ್ ಕಳಿಸಿ ಅಂತ. ಸೊ ಈಟ್ಗೆ ಬರೀರಿ. ಈಗ ಈಟ್ಗೆ ಏನಾಗುತ್ತೆ? ವರ್ಬ್ 1 ಏನು? ಮೂಲ ಪದ ಈಟ್, ಆಲ್ರೆಡಿ ತಿಂದ್ಬಿಟ್ಟೆ, ಪಾಸ್ಟ್ ಟೆನ್ಸು, 8 ಆಗುತ್ತೆ. ಮೂರನೇ ರೂಪ ಈಟನ್. ಸೊ ಈಟನ್ ಅನ್ನ ನಾವು ಯಾವಾಗಲೂ ಯಾವ್ದ್ರಲ್ಲಿ ಬಳಸ್ತೀವಿ? ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಬಳಸ್ತೀವಿ, ಹೌದಲ್ವಾ? 4ನೇ ರೂಪ ಯಾವುದು? ಈಟಿಂಗ್. 5ನೇ ರೂಪ ಯಾವುದು? 5ನೇ ರೂಪ ಈಟ್ಸ್. ಸೊ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ಇದೊಂದು ಹೋಮ್ವರ್ಕ್ ಆಯ್ತು, 5 ಬಾರಿ ಬರೆಯುವಂಥದ್ದು, ಹೌದಲ್ವಾ? ಇನ್ನೊಂದು ಹೋಮ್ವರ್ಕ್, ಒಂದು ಎಕ್ಸರ್ಸೈಸ್ ಅನ್ಕೊಳ್ಳಿ, ಇವಾಗೆ ಮಾಡೋಣ, ಹೋಮ್ವರ್ಕ್ ಏನು ಬೇಡ. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಮತ್ತು ವರ್ಬ್ 5 ಟೀಚ್ಗೆ. ಸೊ ಟೀಚ್ಗೆ 2ನೇ ರೂಪ ಏನಾಗುತ್ತೆ? ಟಾಟ್ ಆಗುತ್ತೆ. ಟೀಚ್, ಟಾಟ್. ಟೀಚ್ಡ್ ಅಂದ್ರೆ ತಪ್ಪು, ಟೀಚ್ಡ್ ಆಗಲ್ಲ, ಟಾಟ್ ಆಗುತ್ತೆ. ಆಮೇಲೆ 3ನೇ ರೂಪ ಟೀಚನ್ ಅಂತೀವ ನಾವು, ಯಾವಾಗಲೂ ಟೀಚನ್ ಅಂತ ಕರಿತೀವ ಏನನ್ನಾದ್ರೂ? ಟೀಚನ್ ಅನ್ನಲ್ಲ, ಟಾಟ್ ಅಂತಾನೆ ಕರಿತೀವಿ, ಟಾಟ್ ಅಂತಾನೆ ಬರುತ್ತೆ. 3ನೇ ರೂಪ ಕೂಡ, 3ನೇ ರೂಪ ಕೂಡ ಯಾವ್ದು ಬರುತ್ತೆ? ಟಾಟ್ ಅಂತಾನೆ ಬರ್ತದೆ. ಹಾಗಾದ್ರೆ ವರ್ಬ್ 4 ಯಾವುದು? ಟೀಚಿಂಗ್ ಅನ್ನುವಂಥದ್ದು ಬರ್ತದೆ. ಏನಂತ ಬರುತ್ತೆ? ಟೀಚಿಂಗ್ ಅನ್ನುವಂಥದ್ದು ಬರ್ತದೆ. ವರ್ಬ್ 5 ಯಾವುದು? ವರ್ಬ್ 5 ಟೀಚರ್ಸ್ ಅಂತ ಬರ್ತದೆ. ಸೊ ನಿಮ್ಮ ಹೋಮ್ವರ್ಕ್ ಏನಿವಾಗ? ವಾಟ್ ಈಸ್ ಯುವರ್ ಹೋಮ್ವರ್ಕ್? ಇವೆಲ್ಲ 5 ಪದಗಳನ್ನ ಬಳಸ್ಕೊಂಡು ನಿಮ್ಮ ಓನ್ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ಓನ್ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಆಮೇಲೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಯಾರೆಲ್ಲ ನನಗೆ ಹೋಮ್ವರ್ಕ್ ಅನ್ನ ಕಳಿಸ್ತೀರಾ ಅವ್ರಿಗೆಲ್ಲ ಕಾಲ್ ಮಾಡಿ ನಾನು ಕ್ವೆಶನ್ಗಳನ್ನ ಕೇಳ್ತೀನಿ, ಆಯ್ತಾ? ತುಂಬಾ ಜನ ಆದ್ರೆ ಆಗಲ್ಲ ಡೆಫಿನೆಟ್ ಆಗಿ. ಸೊ ನೋಡೋಣ, ಆಯ್ತಾ? ಐ ವಿಲ್ ಕಾಲ್. ಎಷ್ಟು ಜನಕ್ಕೆ ಏನು? ಇಟ್ ಡಿಪೆಂಡ್ಸ್. ತುಂಬಾ ಜನ ಮಾಡಿದ್ರೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಇನ್ ಮೆಸೇಜಸ್ ಐ ವಿಲ್ ರಿಪ್ಲೈ ಫಾರ್ ಶೋರ್. ಕ್ವೆಶನ್ಸ್ ಅನ್ನ ನಾನು ನಿಮ್ಗೆ ಕೇಳ್ತೀನಿ, ಓಕೆ? ಸೊ ಎಲ್ಲ 5 ವರ್ಡ್ಸ್ಗಳ ಸೆಂಟೆನ್ಸ್ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಇದೊಂದು ಹೋಮ್ವರ್ಕ್. ಇನ್ನೊಂದು ಹೋಮ್ವರ್ಕ್ ಸೇಮ್ ಇದೆ. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4, ವರ್ಬ್ 5. ಯಾವ್ದು ಹಾಕೋಣ? ಒಂದು ನಿಮಿಷ, ಇಲ್ಲಿರೋದು ಯಾವುದು ಬೇಡ. ಬ್ರಿಂಗ್ ಬರೀತೀರಾ? ಬ್ರಿಂಗ್ಗೆ ಬ್ರಿಂಗ್. ಸೊ 5 ರೂಪಗಳನ್ನ ಬರಿಬೇಕು, ಅದಕ್ಕೆ ಸೆಂಟೆನ್ಸ್ಗಳನ್ನ ಸ್ಥಾಪಿಸ್ಬೇಕು, ಆಯ್ತಾ? ಇನ್ನೊಂದು ಪದವನ್ನ ನೀವೇ ತಗೊಳ್ಳಿ. ಇನ್ನೊಂದು 3 ಪದಕ್ಕೆ ಇನ್ನೊಂದು 3 ವರ್ಡ್ಸ್ ಅನ್ನ ನೀವೇ ತಗೊಳ್ಳಿ. ಅದಕ್ಕೆ ವರ್ಬ್ 1 ಯಾವುದು, ವರ್ಬ್ 2 ಯಾವುದು, ವರ್ಬ್ 3 ಯಾವುದು, ವರ್ಬ್ 4 ಯಾವುದು, ಹಾಗೆ ವರ್ಬ್ 5 ಯಾವುದು, ಇದನ್ನ ಬರೆದು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸ್ಬೇಕು. ಅದನ್ನ ನನಗೆ ಸೆಂಡ್ ಮಾಡಬೇಕು, ಆಯ್ತಾ? ದಿಸ್ ಈಸ್ ಯುವರ್ ಟಾಸ್ಕ್ ಇವತ್ತಿಗೆ, ಆಯ್ತಾ? ಅದಾದ್ಮೇಲೆ ನಾವು ಟೆನ್ಸಸ್ಗಳನ್ನ ನೋಡೋಣ, ಓಕೆ? ಸೊ ಪರ್ಫೆಕ್ಟ್ ಅಂತ ನಾನು ಎಲ್ಲಿದೆ ಟೆನ್ಸಸ್ ಮಾಡ್ಬೇಕಾದ್ರೆ? ಪ್ರೆಸೆಂಟ್ ಇದೆ, ಪಾಸ್ಟ್ ಅಂದ್ರೆ ಭೂತಕಾಲ ಅಂತೀವಿ, ಫ್ಯೂಚರ್ ಅಂತ ಅಂದ್ರೆ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಏನಂತ ಕರಿತೀವಿ? ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ. ಸೊ ವರ್ತಮಾನ ಕಾಲದಲ್ಲಿ 4 ವಿಧ. ಅದು ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗೆ ಭೂತಕಾಲದಲ್ಲೂ 4 ತರ: ಸಿಂಪಲ್ ಪ್ರೆಸೆಂಟ್, ಪಾಸ್ಟ್ ಕಂಟಿನ್ಯೂಸ್, ಹಿಂದೆ ಒಂದು ಕಾಲದಲ್ಲಿ ನಡೀತಾ ಇತ್ತು ಕ್ರಿಯೆ ಅಂತ. ನೆನ್ನೆ ಇಷ್ಟೊತ್ತಲ್ಲಿ ನಾನು ಊಟ ಮಾಡ್ತಾ ಇದ್ದೆ, ನೆನ್ನೆ ಇಷ್ಟೊತ್ತಲ್ಲಿ ನಾನು ಮಲಗಿದ್ದೆ, ನಿದ್ದೆ ಮಾಡ್ತಾ ಇದ್ದೆ, ನೆನ್ನೆ ಇಷ್ಟೊತ್ತಲ್ಲಿ ನಾನು ಕ್ರಿಕೆಟ್ ಆಡ್ತಾ ಇದ್ದೆ,
ಐ ವಾಸ್ ಪ್ಲೇಯಿಂಗ್ ಎಸ್ಟರ್ಡೇ, ಐ ವಾಸ್ ಡ್ಯಾನ್ಸಿಂಗ್ ಎಸ್ಟರ್ಡೇ, ಐ ವಾಸ್ ಸಿಂಗಿಂಗ್ ಎಸ್ಟರ್ಡೇ. ಒಂದು ಕ್ರಿಯೆ ನಡೀತಾ ಇರುವಂಥದ್ದು, ಇದಕ್ಕೆ ನಾವು ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಅಂತ ಕರಿತೀವಿ. ಅದಾದ್ಮೇಲೆ ಪಾಸ್ಟ್ ಪರ್ಫೆಕ್ಟ್ ಬರುತ್ತೆ, ಅದಾದ್ಮೇಲೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರ್ತದೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೆ. ಅದೇ ರೀತಿ ಫ್ಯೂಚರ್, ಭವಿಷ್ಯತ್ ಕಾಲದಲ್ಲೂ ಕೂಡ 4 ವಿಧಗಳು. ಸಿಂಪಲ್ ಫ್ಯೂಚರ್, ಸಿಂಪಲ್ ಫ್ಯೂಚರ್, ಫ್ಯೂಚರ್ ಸಿಂಪಲ್ ಅಂತಾನು ಕರಿತೀವಿ, ಅಥವಾ ಪಾಸ್ಟ್ ಸಿಂಪಲ್, ಪ್ರೆಸೆಂಟ್ ಸಿಂಪಲ್, ಈ ರೀತಿನೂ ಕರಿತೀರಿ. ಬಟ್ ನಿಮ್ಗೆ ಅಷ್ಟೊಂದು ಟೆಕ್ನಿಕ್ಯಾಲಿಟೀಸ್ ಬೇಕಾಗಿಲ್ಲ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಅಂತಾನೆ ಬಂದ್ಬಿಟ್ಟಿದೀನಿ ನೋಡಿ, ಸಿಂಪಲ್ ಪಾಸ್ಟ್ ಹಾಗೆ ಸಿಂಪಲ್ ಫ್ಯೂಚರ್, ಇದು 3 ಇರ್ತವೆ. ಹಾಗೆ ಕಂಟಿನ್ಯೂಸ್ ಅಲ್ಲಿ 3 ತರ, ಪರ್ಫೆಕ್ಟ್ ಅಲ್ಲಿ 3 ತರ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ 3 ತರ. ಮೇಲ್ಗಡೆ ನೋಡಿದ್ರೆ ಟೆನ್ಸಸ್ ಅಲ್ಲಿ ನೋಡಿದ್ರೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ತಮಾನ ಕಾಲದಲ್ಲಿ 4 ವಿಧ. ಯಾವ್ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಪಾಸ್ಟ್, ಭೂತಕಾಲದಲ್ಲಿ 4 ತರ. ಭೂತಕಾಲ ಯಾವ್ಯಾವ ತರ ಬರುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ? ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಆಮೇಲೆ ಫ್ಯೂಚರ್ ಟೆನ್ಸು, ಭವಿಷ್ಯತ್ ಕಾಲ, ಅದರಲ್ಲೂ ಕೂಡ 4 ವಿಧಗಳು. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಮುಂದೆ ನಡೀತಾ ಇರುತ್ತೆ. ಇಂಡಿಯಾ ವಿಲ್ ಬಿ ಪ್ಲೇಯಿಂಗ್ ಅಗೇನ್ಸ್ಟ್ ಇಂಗ್ಲೆಂಡ್ ಟುಮಾರೋ. ನಾಳೆ ಇಂಡಿಯಾ ಮತ್ತು ಇಂಗ್ಲೆಂಡ್ ನ ನಡುವೆ ಒಂದು ಮ್ಯಾಚ್ ನಡೀತಾ ಇರುತ್ತೆ. ಆಲ್ರೆಡಿ ಮುಗ್ದೋಗಿದೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರುವಂತದ್ದು. ಸೊ ಇಂಡಿಯಾ ಮತ್ತು ಏನು ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ಸ್ ನಾಳೆ ನಡೀತಾ ಇರುತ್ತೆ ಇಷ್ಟೊತ್ತಿಗೆ. ಸೊ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ RCB ಆಟ ಆಡ್ತಾ ಇರುತ್ತೆ. ಐ ವಿಲ್ ಬಿ ಪ್ಲೇಯಿಂಗ್ ಟುಮಾರೋ, ಐ ವಿಲ್ ಬಿ ಡ್ಯಾನ್ಸಿಂಗ್ ಟುಮಾರೋ. ಇದೇನು? ಫ್ಯೂಚರ್ ಕಂಟಿನ್ಯೂಸ್. ಅದಾದ್ಮೇಲೆ ಏನ್ ಬರುತ್ತೆ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬರ್ತದೆ ಫ್ಯೂಚರ್ ಅಲ್ಲಿ. ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನುವಂಥದ್ದು ಒಂದು ಘಟ್ಟವಾಗಿ ಇರುತ್ತೆ. ಸೊ ಇದು ಬೇಸಿಕಲಿ ನಿಮ್ಗೆ ಇರುವಂತಹ ಕಾಲಘಟ್ಟಗಳು. ಸೊ ನಾನು ನಿಮ್ಗೆ ಏನ್ ಹೇಳಿದೆ, ಈ ರೂಪಗಳನ್ನ ಬಳಸಬೇಕಾದ್ರೆ ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಮತ್ತು ವರ್ಬ್ 5 ನ ಹೇಳ್ಕೊಡ್ತಾ ಇದ್ದಾಗ ವರ್ಬ್ 3 ಮತ್ತು ವರ್ಬ್ 4ಗೆ ನಾನು ಒಂದು ಸ್ಪೆಷಲ್ ಅಟೆನ್ಷನ್ ಅನ್ನ ಕೊಟ್ಟೆ. ಯಾಕೆ ಕೊಟ್ಟೆ ಅಂತಂದ್ರೆ, ಇಲ್ಲಿ ನೋಡಿ, ಪರ್ಫೆಕ್ಟ್ ಟೆನ್ಸ್ಗಳು ಯಾವ್ಯಾವ್ದೆಲ್ಲ ಇರುತ್ತಲ್ವಾ, ಅಲ್ಲಿಗೆಲ್ಲ ಬಳಸುವಂತಹ ರೂಪ ವರ್ಬ್ 3 ಫಾರ್ಮ್. ಇಲ್ಲಿ ನೋಡಿ, ವರ್ಬ್ 3, ವರ್ಬ್ 3, ವರ್ಬ್ 3. ಸೊ ಯಾವಾಗೆಲ್ಲ ಕಂಟಿನ್ಯೂಸ್ ಅಂತ ಇರುತ್ತಲ್ವಾ, ಅಲ್ಲಿ ಬಳಸುವಂತಹ ನಾವು ಯಾವ ರೂಪವನ್ನ ಬಳಸ್ತೀವಿ? ವರ್ಬ್ 4, 4ನೇ ರೂಪವನ್ನ ಬಳಸ್ತೀವಿ. ವರ್ಬ್ 4, ವರ್ಬ್ 4, ವರ್ಬ್ 4. ಹಾಗಾದ್ರೆ ವರ್ಬ್ 4 ಅಂತ ಅಂದ್ರೆ ING ಫಾರ್ಮ್. ಸೊ ING ಫಾರ್ಮ್. ಇಲ್ಲಿ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಪರ್ಫೆಕ್ಟ್ ಇದೆ, ಕಂಟಿನ್ಯೂಸ್ ಇದೆ. ಸರ್ ಯಾವ್ದನ್ನ ಬಳಸಬೇಕು? ಸೊ ಕಂಟಿನ್ಯೂಸ್ ಇಸ್ ಸ್ಟ್ರಾಂಗರ್. ಹಾಗಾಗಿ 4ನೇ ರೂಪವನ್ನ, ಕಂಟಿನ್ಯೂಸ್ ಇದೆ ಅಲ್ವಾ, 4ನೇ ರೂಪವನ್ನ ಬಳಸ್ಬಿಡಿ. ಸೊ ನೋಡಿ, ನಿಮ್ಗೆ 2 V3 ಮತ್ತು V4 ಕರೆಕ್ಟ್ ಆಗಿ ಗೊತ್ತಿದ್ರೆ ಈ 3 ಸಾರ್ಟೆಡ್ ಅಂತ, ಈ 3 ಟೆನ್ಸ್ಗಳು ಸಾರ್ಟೆಡ್ ಅಂತ. ಓಕೆ, ನೋಡೋಣ, ಒಂದೊಂದಾಗೆ ನೋಡೋಣ, ಏನಾದ್ರ ಅರ್ಥ ಅಂತ ನೋಡೋಣ. ಸೊ ಈ ಒಂದು ಕ್ಲಾಸ್ ನಲ್ಲಿ ಫಸ್ಟ್ ದ ಪ್ರೆಸೆಂಟ್ ಟೆನ್ಸ್ ಅನ್ನ ನೋಡೋಣ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ರೀತಿಯಾದಂತಹ ಟೆನ್ಸ್ ಅನ್ನ ನಾನು ಈ ಒಂದು ಕ್ಲಾಸ್ ನಲ್ಲಿ ಮಾಡ್ತೀನಿ. ಇನ್ನ ಮಿಕ್ಕಿರುವಂತಹ ಟೆನ್ಸಸ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ದ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಏನಾಗಿದ್ದೀವಿ ನಾವು, ಏನಿದ್ದೀವಿ ನಾವು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲೂ ಕೂಡ ಇವಾಗ ಏನಿದೆ, ವರ್ತಮಾನದಲ್ಲಿ ನೀವು ಯಾರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಎಸ್, ಇಲ್ಲಿ ಪಡುವಂತಹ ಕಷ್ಟ, ಇವಾಗ ಪ್ರೆಸೆಂಟ್ ಅಲ್ಲಿ ಪಡ್ತಾ ಇರುವಂತಹ ಕಷ್ಟ ನಿಮ್ಮ ಫ್ಯೂಚರ್ ಚೆನ್ನಾಗಿರೋದಕ್ಕೆ. ಸೊ ಇವಾಗ ಚೆನ್ನಾಗಿ ವರ್ಕ್ ಮಾಡಿದ್ರೆ, ಓದಿದ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಓಕೆ, ಸೊ ದ ಪ್ರೆಸೆಂಟ್ ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಪ್ರೆಸೆಂಟ್ ಟೆನ್ಸ್ ವಿಲ್ ಡಿಸೈಡ್ ದಿ ಫ್ಯೂಚರ್ ಇನ್ ಅವರ್ ಲೈಫ್. ಹೌದಲ್ವಾ? ಇವಾಗ ನಾವೇನ್ ಮಾಡ್ತೀವಿ ಅನ್ನೋದು ನಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಗಂಡ್ಮಕ್ಳಾದ್ರೆ ಗೌರ್ಮೆಂಟ್
ಕೆಲಸದಲ್ಲಿ ಗೌರ್ಮೆಂಟ್ ರೊಟ್ಟಿಯನ್ನು ತಿಂತೀರಾ ಅಥವಾ ಪ್ರೈವೇಟ್ಗೆ ಹೋಗ್ತೀರಾ ಡಿಸೈಡ್ ಆಗೋದು ಪ್ರೆಸೆಂಟ್ ಟೆನ್ಸಲ್ಲಿ. ಇವಾಗ ನೀವು ಎಫರ್ಟ್ಸನ್ನು ಹಾಕಿದ್ರೆ ಗೌರ್ಮೆಂಟ್ ಕಡೆಗೆ ಹೋಗ್ತೀರಾ, ಇಲ್ಲ ಅಂತಂದರೆ ಪ್ರೈವೇಟ್ ಕಡೆಗೆ ಹೋಗ್ತೀರಾ, ಇಲ್ಲ ಅಂತಂದರೆ ಯು ವಿಲ್ ಬಿಕಮ್ ಫಾರ್ಮರ್ಸ್ ಆರ್ ಯು ಹ್ಯಾವ್ ಮೆನಿ ಅದರ್ ಆಪರ್ಚುನಿಟೀಸ್. ಏನೋ ಒಂದು ಆಗ್ತೀರಾ, ಹೌದಲ್ವಾ? ಹೆಣ್ಮಕ್ಳಿಗಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವರ್ಕಿಂಗ್ ವಿಮೆನ್, ಬಟ್ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ದಿಸ್ ವಿಲ್ ಡಿಸೈಡ್ ಯುವರ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ಹೌಸ್ ವೈಫ್ ಆಗ್ತೀರಾ, ಗೌರ್ಮೆಂಟಲ್ಲಿ ಕೆಲಸ ಮಾಡ್ತೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಒಂದು ಅಡ್ವಾಂಟೇಜ್ ಏನಪ್ಪ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ. ಓಕೆ, ಸೊ ಯಾರ ಹಂಗಲ್ಲೂ ನೀವು ಬದುಕ್ತಾ ಇರಲ್ಲ. ಬಿಕಾಸ್ ಆಫ್ ದಟ್ ಯು ಶುಡ್ ಸ್ಟಡಿ, ಆಯ್ತಾ? ಹೆಣ್ಮಕ್ಳಿಗಾದ್ರೆ ಸೊ ಪ್ರೆಸೆಂಟ್ ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ? ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಕರೆಂಟ್ ರಿಯಾಲಿಟಿಯಲ್ಲಿ, ಸೊ ಇವಾಗ ಇರುವಂತಹ ಸತ್ಯಗಳ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನನ್ನ ಬಳಸ್ತೀವಿ? ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀನಿ. ನಾನು ಟೀಚ್ ಮಾಡ್ತಾ ಇದ್ದೀನಿ, ಐ ಆಮ್ ಟೀಚಿಂಗ್. ಓಕೆ, ಇದೆಲ್ಲ ಏನು? ಪ್ರೆಸೆಂಟ್ ಟೆನ್ಸು, ಇವಾಗ ನಡೀತಾ ಇರುವಂಥದ್ದು. ಓಕೆ, ಹಾಗೆ ಹ್ಯಾಬಿಟ್ಸ್, ಐ ಪ್ಲೇ ಬ್ಯಾಡ್ಮಿಂಟನ್ ಎವ್ರಿ ಡೇ, ಐ ಕ್ಲಿಕ್ ಫೋಟೋಸ್ ಎವ್ರಿ ಡೇ, ಐ ಟೀಚ್ ಎವ್ರಿ ಡೇ. ಸೊ ಇದೇನು? ಹ್ಯಾಬಿಟ್ಗಳು. ಸೊ ಡೈಲಿ ರೂಟೀನ್ಸ್ಗಳು ಕೂಡ, ಡೈಲಿ ರೂಟೀನ್ಸ್ಗಳು. ಹಾಗೆ ಯೂನಿವರ್ಸಲ್ ಟ್ರೂತ್ಗಳು, ಅಂದ್ರೆ ಅರ್ತು ರೌಂಡ್ ಆಗಿದೆ, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾನೆ, ಮೌಂಟ್ ಎವರೆಸ್ಟ್ ಹೈಯೆಸ್ಟ್ ಪೀಕ್ ಇದೆ. ಸೊ ಇವೆಲ್ಲ ಏನು? ಯೂನಿವರ್ಸಲ್ ಟ್ರೂತ್ಗಳು. ಇದನ್ನ ಹೇಳಕ್ಕೂ ನಾವು ದ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ತೀವಿ. ಸೊ ಅದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರಬೇಕು. ಯಾಕೆ ಸರ್ ಅಂತಂದ್ರೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಲ್ಲ ಅಂದ್ರೆ, ಈಗ ಭೂಮಿ ರೌಂಡ್ ಆಗಿತ್ತು ಅಂದ್ರೆ ಇವಾಗ ರೌಂಡ್ ಆಗಿಲ್ವಾ? ಭೂಮಿ ರೌಂಡ್ ಆಗಿ ಇರುತ್ತೆ ಅಂತ ಅಂದ್ರೆ ಹಂಗಂದ್ರೆ ಇವಾಗ ರೌಂಡ್ ಆಗಿಲ್ವಾ? ಸೊ ಇವಾಗೂ ರೌಂಡ್ ಆಗಿದೆ, ಹಿಂದೆನೂ ರೌಂಡ್ ಆಗಿತ್ತು, ಮುಂದೆನೂ ರೌಂಡ್ ಆಗಿರುತ್ತದೆ. ಇಟ್ ಈಸ್ ಅನ್ ಯೂನಿವರ್ಸಲ್ ಟ್ರೂತ್. ಅದಕ್ಕೆ ಯಾವಾಗ್ಲೂ ನಾವು ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಮಾತಾಡ್ತೀವಿ. ದ ಅರ್ತ್ ಈಸ್ ರೌಂಡ್ ಅಂತ, ದ ಅರ್ತ್ ಈಸ್ ರೌಂಡ್ ಅಂತಾನೆ ಬಳಸ್ತೀವಿ. ಈವನ್ ಇನ್ ಪಾಸ್ಟ್ ಟೆನ್ಸ್ ನಾವು ದ ಅರ್ತ್ ಈಸ್ ರೌಂಡ್ ಅಂತಾನೆ ಬಳಸಬೇಕು. ಯೂನಿವರ್ಸಲ್ ಟ್ರೂತ್ ಅಲ್ಲಿ ನಾವು ಪಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸು ಅನ್ನೋದು ನೋಡಲ್ಲ. ಯೂನಿವರ್ಸಲ್ ಟೆನ್ಸ್, ಯೂನಿವರ್ಸಲ್ ಟ್ರೂತ್ಗಳು, ಸತ್ಯಗಳು ಯಾವಾಗ್ಲೂ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರ್ತದೆ. ಓಕೆ, ಸೊ ಇದರಲ್ಲಿ ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುವಂತದ್ದು ಪ್ರೆಸೆಂಟ್ ಇಂಡೆಫಿನೆಟ್, ಸಿಂಪಲ್ ಪ್ರೆಸೆಂಟ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತಾನೂ ಕರೀತಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾನೂ ಕರೀತಾರೆ. ಸೊ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಸಿಂಪಲ್, ಏನಿದು ಪ್ರೆಸೆಂಟ್ ಸಿಂಪಲ್ ಅಂತಂದ್ರೆ? ಸೊ ಫಸ್ಟ್ ಆಫ್ ಆಲ್ ನಾವು ಏನನ್ನ ಕಲಿಯೋಣ ಅಂತಂದ್ರೆ, ನಾವು ಏನ್ ಕಲಿತೀವಿ ಇದರಲ್ಲಿ? ಇದು ಯಾವಾಗ ಬಳಸ್ತೀವಿ, ಸಿಂಪಲ್ ಪ್ರೆಸೆಂಟ್ ಅನ್ನ ಯಾವಾಗ ಬಳಸ್ತೀವಿ, ಆಮೇಲೆ ಒಂದು ವಾಕ್ಯದ ಸ್ಟ್ರಕ್ಚರ್ ಹೇಗಿರುತ್ತೆ, ಒಂದು ವಾಕ್ಯದ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನುವಂಥದ್ದನ್ನ ಕಲಿಯೋಣ. ಸೊ ಸಿಂಪಲ್ ಪ್ರೆಸೆಂಟ್ ಅನ್ನ ಎಲ್ಲೆಲ್ಲಿ ಬಳಸ್ತೀವಿ ನಾವು? ಡೈಲಿ ರೂಟೀನ್ಗಳು, ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ? ಐ ಟೀಚ್ ಎವ್ರಿ ಡೇ, ಐ ಈಟ್ ಎವ್ರಿ ಡೇ, ಐ ಸ್ಲೀಪ್ ಎವ್ರಿ ಡೇ. ಸೊ ಇದೆಲ್ಲ ಏನು? ಇದೆಲ್ಲ ಡೈಲಿ ರೂಟೀನ್ಗಳು. ಸೊ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನ ಹೇಳಬೇಕಾದ್ರೆ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸ್ತೀವಿ. ನೆನಪಲ್ಲಿಟ್ಕೊಳ್ಳಿ, ಪ್ರತಿನಿತ್ಯದ ಕಾರ್ಯಗಳನ್ನ ಹೇಳಬೇಕಾದ್ರೆ ನಾವು ಯಾವ ಟೆನ್ಸ್ ಅನ್ನ ಬಳಸ್ತೀವಿ? ವಿ ವಿಲ್ ಯೂಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ವಿ ವಿಲ್ ಯೂಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಹಾಗೆ ಹ್ಯಾಬಿಟ್ಗಳು, ಐ ಪ್ಲೇ ಬ್ಯಾಡ್ಮಿಂಟನ್ ಎವ್ರಿ ಡೇ, ಐ ಪ್ಲೇ ವಾಲಿಬಾಲ್ ಎವ್ರಿ ಡೇ, ಐ ಪ್ಲೇ ಕ್ರಿಕೆಟ್ ಎವ್ರಿ ಡೇ, ಐ ಟೀಚ್ ಎವ್ರಿ ಡೇ. ಸೊ ಇಲ್ಲೇ ಏನ್ ಬರ್ತಿದೆ? ಹ್ಯಾಬಿಟ್ಗಳು, ಹವ್ಯಾಸಗಳು. ನನ್ನ ಹವ್ಯಾಸಗಳನ್ನ ಹೇಳ್ಬೇಕಾದ್ರೂ ಕೂಡ ನಾನು ಯಾವ ಒಂದು ಕಾಲದಲ್ಲಿ ನಾನು ಹೇಳ್ಬೇಕು ನನ್ನ ಹವ್ಯಾಸವನ್ನ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಹೇಳ್ಬೇಕು, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ಅದೇ ರೀತಿ ಜನರಲ್ ಫ್ಯಾಕ್ಟ್ಸು, ದ ಅರ್ತ್ ಈಸ್ ರೌಂಡ್ ಅಂತ, ಅರ್ತ್ ಈಸ್ ರೌಂಡ್ ಅಂತ. ಸನ್ ರೈಸಸ್ ಇನ್ ದ ಈಸ್ಟ್, ಸನ್ ರೈಸಸ್ ಇನ್ ದ ಈಸ್ಟ್. ಆಯ್ತಾ? ಸೊ ಇದಕ್ಕೆಲ್ಲ ನಾವು ಯಾವ್ದನ್ನ ಬಳಸ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸ್ತೀವಿ. ಸೊ 3 ಕೇಸಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಳಸ್ತೀವಿ. ಯಾವ್ಯಾವ 3 ಕೇಸು? ಮೊದಲನೇದು ಪ್ರತಿನಿತ್ಯದ ಕಾರ್ಯಕ್ರಮಗಳು, ಡೈಲಿ ರೂಟೀನ್ಸ್. ಹೌದಾ? ಡೈಲಿ ರೂಟೀನ್ಗಳು. ಎರಡನೇದಾಗಿ
ಎರಡನೇದಾಗಿ ಹವ್ಯಾಸಗಳು, ಹ್ಯಾಬಿಟ್ಸ್. ಮೂರನೇದಾಗಿ ಜನರಲ್ ಫ್ಯಾಕ್ಟ್ಸ್. ಸೊ ಫ್ಯಾಕ್ಟ್ಸ್ಗಳನ್ನ ಹೇಳಬೇಕಾದ್ರೆ ಕೂಡ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನೇ ಬಳಸ್ತೀವಿ. ಓಕೆ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸ್ತೀವಿ. ಯಾವುದಕ್ಕೆ? ಜನರಲ್ ಫ್ಯಾಕ್ಟ್ಸ್ಗೆ, ಹವ್ಯಾಸಗಳಿಗೆ, ಹ್ಯಾಬಿಟ್ಸ್ಗಳಿಗೆ, ಹಾಗೆ ಪ್ರತಿನಿತ್ಯದ ಕಾರ್ಯಕ್ರಮಗಳು ಅಂದ್ರೆ ಡೈಲಿ ರೂಟೀನ್ಸ್ಗೆ ಯಾವ್ದನ್ನು ಬಳಸ್ತೀವಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸ್ತೀವಿ. ವಿ ಆಲ್ಸೋ ಕಾಲ್ ಇಟ್ ಆಸ್ ಪ್ರೆಸೆಂಟ್ ಇಂಡೆಫಿನೆಟ್ ಫಾರ್ಮ್. ಪ್ರೆಸೆಂಟ್ ಇಂಡೆಫಿನೆಟ್ ಫಾರ್ಮ್ ಅಂತ ಕರಿತೀವಿ ಇದನ್ನ. ಅರ್ಥ ಆಯ್ತಾ? ಸೊ ಪ್ರೆಸೆಂಟ್ ಇಂಡೆಫಿನೆಟ್ ಫಾರ್ಮ್ ಅಥವಾ ಪ್ರೆಸೆಂಟ್ ಸಿಂಪಲ್ ಫಾರ್ಮ್. ಇವಾಗ ಕೆಲವೊಂದು ಎಕ್ಸಾಂಪಲ್ನ ನೋಡ್ಕೊಂತ ಈ ಒಂದು ಸ್ಟ್ರಕ್ಚರ್ ಅನ್ನ ನಾವು ಗುರುತಿಸೋಣ. ಏನಿರುತ್ತೆ ಸರ್ ಸ್ಟ್ರಕ್ಚರು? ಪ್ರೆಸೆಂಟ್ ಸಿಂಪಲ್ಗೆ, ಒಂದು ವೇಳೆ ಪ್ರೆಸೆಂಟ್ ಸಿಂಪಲ್ಗೆ ಸ್ಟ್ರಕ್ಚರ್ ಹೇಗಿರಬೇಕು? ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಒಂದು ಸೆಂಟೆನ್ಸ್ ಅಥವಾ ಒಂದು ವಾಕ್ಯದ ಸಬ್ಜೆಕ್ಟ್ ಏನು? ಸೊ ಒಂದು ವಾಕ್ಯದ ಸಬ್ಜೆಕ್ಟ್ ಏನಾಗಿರುತ್ತೆ? ಆ ಒಂದು ವಾಕ್ಯ ಯಾರ ಬಗ್ಗೆ ಮಾತಾಡ್ತಾ ಇದೆ ಅಥವಾ ಯಾವುದರ ಬಗ್ಗೆ ಮಾತಾಡ್ತಾ ಇದೆ, ಅದು ಏನಾಗುತ್ತೆ? ಅದು ಸಬ್ಜೆಕ್ಟ್ ಆಗುತ್ತೆ. ನಾನು ಟೀಚ್ ಮಾಡ್ತಾ ಇದ್ದೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಬ್ಜೆಕ್ಟ್ ಏನು? ನಾನು. ಬಾಟಲ್ ಚೆನ್ನಾಗಿದೆ, ಈ ಬಾಟಲ್ ಚೆನ್ನಾಗಿದೆ. ಸೊ ಯಾರ ಬಗ್ಗೆ ಮಾತಾಡ್ತಾ ಇದೆ? ಬಾಟಲ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಸಬ್ಜೆಕ್ಟ್ ಯಾವುದು? ಬಾಟಲ್. ಹೌದಲ್ವಾ? ಕ್ಯಾಪ್ ಓಪನ್ ಆಯಿತು, ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಕ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸಬ್ಜೆಕ್ಟ್ ಏನು? ಕ್ಯಾಪ್. ಪೆನ್ ಈಸ್ ವೈಟ್, ಈ ಪೆನ್ ವೈಟ್ ಕಲರ್ ಇದೆ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಪೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದಲ್ವಾ? ಪೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಸಬ್ಜೆಕ್ಟ್ ಏನು? ಪೆನ್ನು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ, ಸಿಂಪಲ್ ಪ್ರೆಸೆಂಟ್ ಟೆನ್ಸು ಇವಾಗ ನಾನು ಏನ್ ಹೇಳಿದೆ? ಡೈಲಿ ರೂಟೀನು. ಐ ಗೋ ಟು ಕಾಲೇಜ್ ಎವ್ರಿ ಡೇ. ಐ ವೇಕ್ ಅಪ್ every day. I wake up at 6 in the morning. I wake up at 6 a.m. ಆಮೇಲೆ I eat at 1 p.m. ಸೊ ಡೈಲಿ ನಡೀತಾ ಇರುವಂತಹ ಕ್ರಿಯೆಗಳು. ಓಕೆ, ಸೊ ಇಲ್ಲಿ ಏನ್ ಸಬ್ಜೆಕ್ಟು, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ? ಈ ಎಲ್ಲ ಸೆಂಟೆನ್ಸ್ಗಳು ನನ್ನ ಬಗ್ಗೆ ಮಾತಾಡ್ತಾ ಇದೆ. ಸೊ ಇಲ್ಲಿ ಐ ಅನ್ನುವಂಥದ್ದೇನು? ಸಬ್ಜೆಕ್ಟು. ಹೌದಲ್ವಾ? ಇವಾಗ ವರ್ಬ್ ಯಾವುದು ಸರ್? ಕ್ರಿಯಾಪದವನ್ನ ಗುರುತಿಸಿ. ಯಾವುದು ಕ್ರಿಯಾಪದ? ಗೋ ಅನ್ನುವಂಥದ್ದು ಕ್ರಿಯಾಪದ, ವೇಕಪ್ ಅನ್ನುವಂಥದ್ದು ಕ್ರಿಯಾಪದ, ಈಟ್ ಅನ್ನುವಂಥದ್ದು ಕ್ರಿಯಾಪದ. ಹೌದಲ್ವಾ? ಯಾವ ರೂಪ ಸರ್? ನೋಡಿ, ಗೋ ಅನ್ನುವಂಥದ್ದು, ವೇಕ್ ಅನ್ನುವಂಥದ್ದು, ಈಟ್ ಅನ್ನುವಂಥದ್ದು ಯಾವ ರೂಪ? ಡೋಂಟ್ ಯು ಥಿಂಕ್ ಇಟ್ ಈಸ್ ಬೇಸ್ ಫಾರ್ಮ್? ಮೂಲ ರೂಪ ಅಲ್ವಾ? ಸೊ ಮೂಲ ರೂಪ ಆಗಿರೋದ್ರಿಂದ ಯಾವ ರೂಪ ಇದು? ವರ್ಬ್ ಒನ್. ಹೌದಲ್ವಾ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್ ಇದ್ರೆ ಅದನ್ನ ನಾವೇನಂತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಹಾಗಾದ್ರೆ ಇಷ್ಟೇನಾ ಸರ್? ಇಲ್ಲಪ್ಪ, ಇನ್ನೊಂದು ಚೂರಿದೆ. ಏನು? ಈಗ ನೋಡಿ, ಡೈಲಿ ರೂಟೀನ್ ಅನ್ನೇ ತಗೊಳ್ಳಿ. ಸೊ ಇಲ್ಲಿ ನಾನು ಕನ್ವೀನಿಯೆಂಟ್ ಆಗಿ ಈಸಿ ಆಗುವಂತಹ ಎಕ್ಸಾಂಪಲ್ ಅನ್ನ ಕೊಟ್ಬಿಟ್ಟೆ. ಈಗ ಇದೇ ಐ ಅನ್ನೋ ಬದಲು ಹಿ ಅಂದ್ರೆ ಅವನು ಅಥವಾ ಅವಳು. ಹಿ ಗೋಸ್ ಟು ಕಾಲೇಜ್ ಎವ್ರಿ ಡೇ. ಶಿ ಈಟ್ಸ್ at 2 p.m. ಅವಳು 2 ಗಂಟೆಗೆ ಊಟ ಮಾಡ್ತಾಳೆ. ಇಟ್ ವೇಕ್ಸ್ ಅಪ್ at 7 a.m. 7 ಗಂಟೆಗೆ ಎದ್ದೇಳುತ್ತೆ. ಯಾವ್ದಾದ್ರೂ ಆಗಿರ್ಬೋದು. ನಾಯಿ ಅಂತ ಅನ್ಕೊಳ್ಳಿ, ಒಂದು ನಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದನ್ನು ತೋರಿಸ್ಕೊಂಡು ಇಟ್ ವೇಕ್ಸ್ ಅಪ್ at 7 a.m. ಅಂತ ಹೇಳ್ತೀನಿ. ಪ್ರತಿದಿನ ಅದು ಎಷ್ಟು ಗಂಟೆಗೆ ಎದ್ದೇಳುತ್ತೆ? 7 ಗಂಟೆಗೆ ಎದ್ದೇಳುತ್ತೆ. ಸೊ ಯಾವಾಗ ಸಬ್ಜೆಕ್ಟ್ ನಾನಾಗಿದ್ದೆ ಅಥವಾ ಯು ಅಂದ್ರೂ ಸೇಮೆ. ಇಲ್ಲಿ ನೋಡಿ, ಐ ಬದಲು ಯು ಅಂದ್ರೆ ಕೂಡ
ಯು ವೇಕ್ ಅಪ್ ಅಟ್ 6 AM, ಅಥವಾ ಯು ಈಟ್ ಅಟ್ 1 PM. ಇಲ್ಲಿ ಐ ಮತ್ತು ಯು ಬಂದ್ರೆ, ಒಂದು ವೇಳೆ ನನ್ನ ಸಬ್ಜೆಕ್ಟ್ ಐ ಅಥವಾ ಯು ಇದ್ರೆ, ಅಂದ್ರೆ ಪ್ರಥಮ ಪುರುಷ ಮತ್ತು ದ್ವಿತೀಯ ಪುರುಷದಲ್ಲಿ ಇದ್ರೆ, ಫಸ್ಟ್ ಪರ್ಸನ್ ಆರ್ ಸೆಕೆಂಡ್ ಪರ್ಸನ್ ನಲ್ಲಿ ಇದ್ರೆ, ಒಂದು ವೇಳೆ ನನ್ನ ಸಬ್ಜೆಕ್ಟ್ ಫಸ್ಟ್ ಪರ್ಸನ್ ಅಥವಾ ಸೆಕೆಂಡ್ ಪರ್ಸನ್ ಅಲ್ಲಿ ಇದ್ರೆ, ನನ್ನ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರಬೇಕು? ಐ, ಯು, ವಿ ಎಲ್ಲ ಬಂತು ಅಂದ್ರೆ, ಸೊ ಐ, ನಾನು, ನಾವು, ಓಕೆ, ಹಾಗೆ ನೀನು, ಯು, ನೀವು, ನೀನು, ನೀವು, ಹಾಗೆ ಅವರು, ದೇ, ಇಂತಹ ಪದಗಳೆಲ್ಲ ಬಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಬಹುವಚನದಲ್ಲಿದ್ರೆ, ಥರ್ಡ್ ಪರ್ಸನ್ ಬಹುವಚನ ಪ್ಲೂರಲ್ ಫಾರ್ಮ್. ಸೊ ಇಲ್ಲಿ ದೇ ಅನ್ನುವಂಥದ್ದು ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್. ಓಕೆ, ದೇ ಅನ್ನುವಂಥದ್ದು ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್, ಹೌದಲ್ವಾ? ಅವಾಗೆಲ್ಲ ಯಾವ ರೂಪ ಬರುತ್ತೆ? ವರ್ಬ್ 1 ರೂಪ ಬರುತ್ತೆ. ಸೊ ವಿ ವಿಲ್ ಯೂಸ್ ಫಸ್ಟ್ ಫಾರ್ಮ್ ಆಫ್ ವರ್ಬ್, ವಿಚ್ ಈಸ್ ನಥಿಂಗ್ ಬಟ್ ಬೇಸ್ ಫಾರ್ಮ್. ಒಂದು ಎಕ್ಸಾಂಪಲ್ ಕೊಡಿ. ಗೋ, ಈಟ್, ಪ್ಲೇ, ಡ್ಯಾನ್ಸ್, ಸಿಂಗ್, ಟೀಚ್, ಬೀಟ್. ಸೊ ಇವೆಲ್ಲ ಏನು? ಇವೆಲ್ಲ ಮೂಲ ರೂಪ, ಕ್ರಿಯಾಪದದ ಮೂಲ ರೂಪ ಆಗಿರುತ್ತೆ. ಅದೇ ಒಂದು ವೇಳೆ ಈ, ಶಿ, ಇಟ್ ಇವೆಲ್ಲ ಏನು? ಇದೆಲ್ಲ ಸಬ್ಜೆಕ್ಟು. ಈ ಸಬ್ಜೆಕ್ಟ್ ಏನಾಗಿದೆ? ಈ ಸಬ್ಜೆಕ್ಟು ಸಿಂಗ್ಯುಲರ್ ಏಕವಚನ ಮತ್ತು ಥರ್ಡ್ ಪರ್ಸನ್ ಅಲ್ಲಿದೆ, ಅಂದ್ರೆ ತೃತೀಯ ವ್ಯಕ್ತಿಯಲ್ಲಿದೆ, ಮೂರನೇ ವ್ಯಕ್ತಿಯ ಸ್ಥಾನದಲ್ಲಿದೆ. ಈ, ಅವನು, ಅವಳು, ಅದು ಅಂತ ಹೇಳುವಂಥದ್ದು. ಸಬ್ಜೆಕ್ಟ್ ಏನಾದ್ರೂ ಏಕವಚನದಲ್ಲಿದ್ದು ಮೂರನೇ ವ್ಯಕ್ತಿ ಇದ್ರೆ ಅವಾಗ ವರ್ಬ್ ನೋಡಿ, ಗೋಸ್, ಈಟ್ಸ್, ವೇಕ್ಸ್, ಇದೆಲ್ಲ ವರ್ಬ್ ಎಷ್ಟನೇ ರೂಪ? 5ನೇ ರೂಪ, ವರ್ಬ್ 5. ಸೊ ಇವಾಗ ನನ್ಗೆ ಹೇಳಿ ಸ್ಟ್ರಕ್ಚರ್ ಏನಾಗಿರ್ಬೇಕು? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸ್ಟ್ರಕ್ಚರ್ ಏನಾಗಿರ್ಬೇಕು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ವಾಟ್ ಶುಡ್ ಬಿ ಮೈ ಸೆಂಟೆನ್ಸ್ ಸ್ಟ್ರಕ್ಚರ್? ವಾಕ್ಯದ ರಚನೆ ಹೇಗಿರಬೇಕು? ಮೊದಲನೇದಾಗಿ ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ನ ನಂತರ ವರ್ಬ್ ಬರುತ್ತೆ. ಯಾವ ವರ್ಬ್ ಫಾರ್ಮ್ ಬರ್ತದೆ? ವರ್ಬ್ 1 ಬರ್ತದೆ. ಸೊ 1ನೇ ರೂಪ ವರ್ಬ್ V1 ಬರ್ತದೆ ಯಾವಾಗ? ಒಂದು ವೇಳೆ ಸಬ್ಜೆಕ್ಟ್. ಆಮೇಲೆ ಇದು ಮೊದಲನೇದಾಗಿ. ಎರಡನೇದಾಗಿ ಆರ್ ಸಬ್ಜೆಕ್ಟ್ ಬರ್ತದೆ ಅಥವಾ ಜೊತೆಗೆ ವರ್ಬ್ 5ನೇ ರೂಪ ಬರ್ತದೆ ಯಾವಾಗ? ಒಂದು ವೇಳೆ ಸಬ್ಜೆಕ್ಟು ಏಕವಚನದ ಮೂರನೇ ವ್ಯಕ್ತಿಯ ಸ್ಥಾನದಲ್ಲಿ ಇದ್ದಾಗ. ಅದು ಯಾವ ರೀತಿ? ಹೀ ಆಗಿರ್ಬೇಕು, ಅಂದ್ರೆ ಅವನು, ಅವಳು ಅಥವಾ ಅದು. ಈ 3 ಪದಗಳು ಸಬ್ಜೆಕ್ಟ್ ಆಗಿ ಬಂದ್ರೆ ಅವಾಗ ನನ್ನ ವರ್ಬ್ ಏನಾಗುತ್ತೆ? 5ನೇ ರೂಪಕ್ಕೆ ಬದಲಾಗುತ್ತೆ. ಸೊ ನನ್ನ ವರ್ಬ್ 5ನೇ ರೂಪಕ್ಕೆ ಬದಲಾಗತ್ತೆ. ಇದು ಯಾವ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ಗೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಅರ್ಥ ಆಯ್ತಾ? ಇದು ವಾಕ್ಯದ ರಚನೆ, ಇದು ಇಂಪಾರ್ಟೆಂಟ್. ಸೊ ವಾಕ್ಯದ ರಚನೆಯನ್ನ ನಾವು ತಿಳ್ಕೊಂಡು ಯಾವ ಟೆನ್ಸ್ ಅಂತ ನಾವು ಕಂಡುಹಿಡಿಬಹುದು. ಇದನ್ನ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಕಂಡುಹಿಡಿಯೋದು ಹೇಗೆ? ವಾಕ್ಯದ ರಚನೆಯನ್ನ ಕಂಡಿಡಿದು ನಾವು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಕಂಡುಹಿಡಿಬಹುದು. ಸೊ KA ವಿಲೇಜ್ ಅಕೌಂಟೆಂಟ್ ಅಲ್ಲಿ ಅಥವಾ KPSC ಎಕ್ಸಾಮ್ ಅಲ್ಲೆಲ್ಲ ಒಂದು ಈ ತರ ಡೈರೆಕ್ಟ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟು ಇದು ಯಾವ ಟೆನ್ಸ್ ಅಲ್ಲಿ ಇದೆ ಕಂಡುಹಿಡಿರಿ ಅಂತ ಕೇಳ್ತಾರೆ. ಸೊ ಬಹಳಷ್ಟು ಬಾರಿ ಕೇಳಿದ್ದಾರೆ, ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್. ಸೊ ವಾಕ್ಯದ ರಚನೆಯಿಂದಾದ್ರೂ ಬೇಕಾದ್ರೆ ನೀವು ಕಂಡುಹಿಡಿಬಹುದು, ಅಥವಾ ಆ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಡೆಫಿನೇಷನ್ ಇಂದನೂ ಕೂಡ ನೀವು ಕಂಡುಹಿಡಿಬಹುದು. ಸೊ ಡೆಫಿನೇಷನ್ ಅನ್ನ ನಾನು ಏನ್ ಹೇಳಿದ್ದೆ?
ಡೈಲಿ ರೂಟೀನ್ಗಳು ಇದು ನೋಡಿ, ಅಕಸ್ಮಾತ್ ಈಗ ಏನಾದ್ರು ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿದ್ರೆ, ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್, ಐ ಅನ್ನುವಂಥದ್ದು ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್ ಅನ್ನುವಂಥದ್ದು ಡೈಲಿ ರೂಟೀನ್ ಅಲ್ವಾ, ನಾನು ಡೈಲಿ ಕಾಫಿ ಕುಡಿತೀನಿ, ಡೈಲಿ ರೂಟೀನ್ ಅನ್ನು ಹೇಳುವಂಥದ್ದು ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮುಗೀತು, ಆನ್ಸರ್ ಸಿಕ್ತು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ. ಒಂದು ವೇಳೆ ಗೊತ್ತಾಗಿಲ್ಲ ಸರ್ ಅಂತಂದ್ರೆ, ಐ ಅನ್ನುವಂಥದ್ದು ಸಬ್ಜೆಕ್ಟು, ಡ್ರಿಂಕ್ ಅನ್ನುವಂಥದ್ದು ಎಷ್ಟನೇ ರೂಪ, ವರ್ಬ್ ಒನ್. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್ ಇದ್ರೆ ಯಾವ ರೂಪ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಎರಡೂ ರೀತಿಯಲ್ಲೂ ಕೂಡ ನೀವು ಕಂಡುಹಿಡಿಬಹುದು. ಸೊ ಇದೇ ರೀತಿ ಮುಂದಿನ ಟೆನ್ಸಸ್ಗಳನ್ನ ಕೂಡ ಇದೇ ತರ ನಾವು ಡಿಸ್ಕ್ರೈಬ್ ಮಾಡಿಕೊಂಡು ಹೋಗೋಣ, ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.